श्रीगुरुभ्यो नमः। हरिः ओम्। योऽन्तःप्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यो विप्रलम्ब विपरीतमतिप्रभूतान् वादानिरस्य कृतवान् भुवितत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यं नमामि। वेदान्तवेद्यं सकाकमग्नं दयासुधासिन्धुमनन्तरूपं श्रीयाज्ञवल्क्यं करिपूर्णचन्द्रं श्रीमद्गुरुं नित्यमहं नमामि। पूजाय राघवेन्द्राय सद्धर्मरताय च भजतां कल्पवृक्षाय मदां कामधेनवे श्रीशाङ्कर्ये नमसे धर्मरताय च माधवाय गुरुवे नमो वैराग्यशालिने तपस्वाध्याय शुश्रूषा कृष्णभोजारतं मुनि विश्वेशं इष्टतम वंदे ಪರಿವ್ರಾಟ್ ಚಕ್ರವರ್ತಿನ ಶ್ರೀ ಗುರುಭ್ಯೋ ನಮಃ. ವಿಶೇಷವಾಗಿ ಪೀಠದಲ್ಲಿ ಅಲಂಕೃತರಾದಂತಹ ಗುರುಗಳಲ್ಲಿ ಹಿಡಿದವರಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಅವರ ಸಪ್ತಮ ಚಾತುರ್ಮಾಸ್ಯದ ಪ್ರಯುಕ್ತ ಜ್ಞಾನಯಜ್ಞ ಕಾರ್ಯಕ್ರಮ ಒಂದು ಸಂತೋಷದ ಸುದ್ದಿ ನನಗೇನು ಅಂತಂದ್ರೆ ಅವರ ಪಂಚಮ ಚಾತುರ್ಮಾಸ್ಯದ ಕಮಲಾಪುರದಲ್ಲಿ ಆರಂಭದಲ್ಲಿ ಉಪನ್ಯಾಸ ಇಟ್ಟಾಗ ಜ್ಞಾನಕಾರ ನಾನೇ ಆರಂಭ ಮಾಡಿದ್ದೆ. ಇಲ್ಲಿಯೂ ಕೂಡ ನನ್ನದೇ ಮೊದಲನೇದು ಅನ್ನೋದು ನನಗೆ ಸಂತೋಷದ ವಿಷಯ. ಹಾಗಾಗಿ ಮತ್ತೆ ಮತ್ತೆ ಈ ಅನುಕೂಲ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ಲಿಕ್ಕೆ ನನಗೆ ಇದು ಒಂದು ಸದಾವಕಾಶ ಸಿಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ವಿಷಯ. ವಿಶೇಷವಾಗಿ ಭಗವಂತನನ್ನ ಸ್ಮರಣೆ ಮಾಡಬೇಕು, ಒಂದು ರಾಮಾಯಣವನ್ನ ಶ್ರವಣ ಮಾಡಬೇಕು ಅಂದಾಗ ಈ ರಾಮಾಯಣವನ್ನ ಶ್ರವಣ ಮಾಡಬೇಕು. ಹೌದು, ರಾಮ ಅನ್ನೋ ಪದಕ್ಕೆ ಏನು ಅರ್ಥ, ಯಾಕೆ ರಾಮಾಯಣವನ್ನ ಯಾಕೆ ಶ್ರವಣ ಮಾಡಬೇಕು ಅಂತ ಸ್ವಲ್ಪ ಒಂದೆರಡು ನೋಡಿ ಈಗ ತಿಳಿದುಕೊಂಡು ಮತ್ತೆ ಮುಂದುವರಿಸೋಣ. ರಾಮಾಯಣವನ್ನು ಯಾಕೆ ಕೇಳಬೇಕಂದ್ರೆ ಸಾಧಾರಣವಾಗಿ ಆ ನಾಮದ ಅರ್ಥವನ್ನು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ರಕಾರೋ ಚಾರಣಾದೇವ ಪಾಪಂ ದೇಹಾತ್ ವಿನಿರ್ಧತಂ ಮಕಾರ ಶ್ರವಣಾನ್ಯೇವ ಭಸ್ಮೀಭೂತಂ ನ ಸಂಶಯ ಅಂತಂದ್ರೆ ರಕಾರವನ್ನು ಉಚ್ಚಾರಣೆ ಮಾಡುವುದರಿಂದ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತಂತೆ. ಯಾಕಂದ್ರೆ ರಾ ಅಂತ ಹೇಳಿದಾಗ ನಮ್ಮ ಬಾಯಿಂದ ಪಾಪಗಳೆಲ್ಲ ಹೊರಗಡೆ ಹೋಗಿ ಮಕಾರ ಶ್ರವಣಾನ್ಯೇವ ಭಸ್ಮೀಭೂತಂ ನ ಸಂಶಯ, ಹೋದಂತಹ ಪಾಪಗಳು ಮತ್ತೆ ಏನಾದ್ರು ಒಳಗಡೆ ಬರುತ್ತಾ ಅಂತಂದ್ರೆ ಅದರಲ್ಲಿ ಸಂಶಯವೇ ಬೇಡ, ಯಾವುದು ಕೂಡ ಬರುವುದಿಲ್ಲ, ಅಲ್ಲೇ ಭಸ್ಮವಾಗಿ ಹೋಗುತ್ತೆ. ಕೆಲವೊಮ್ಮೆ ಶಾಸ್ತ್ರ ಒಂದೇ ಹೇಳೋದಿಲ್ಲ, ದಾಸರು ಕೂಡ ಅದರ ಬಗ್ಗೆ ವರ್ಣನೆಯನ್ನ ಮಾಡ್ತಾರೆ. ರಾಮ ಪದವನ್ನೇ ಹೇಳ್ಕೊಂಡು ಪುರಂದರದಾಸರು ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ರಾಮ ಎಂಬುವ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲವರು ಅಂತ ಅಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ. ರ ಎಂದ ಮಾತ್ರಕ್ಕೆ ರಕ್ತ ಮಾಂಸಗಳೊಳಗಿರುವಂತಹ ಪಾಪಗಳೆಲ್ಲ ಹೊರಗಡೆ ಬಿದ್ದಿದೆ. ನಂತರದಲ್ಲಿ ಮಕಾರವನ್ನು ಉಚ್ಚಾರಣೆ ಮಾಡಿದಾಗ ಏನಾಗುತ್ತಂದ್ರೆ ಹೊರಗಡೆ ಬಿದ್ದಂತ ಪಾಪಗಳೆಲ್ಲ ಭಸ್ಮವಾಗಿ ಒಳಗಡೆ ಬರದೇ ಇರುವಂತೆ ಅದು ತಡೆಯುತ್ತೆ ಅಂತ ದಾಸರು ವರ್ಣನೆ ಮಾಡ್ತಾರೆ. ಮಾಡದಷ್ಟೇ ಅಲ್ಲದೇನೆ ಆ ಮಂತ್ರವನ್ನು ಧರೆಯೊಳಗೆ ಭೂಮಿಯೊಳಗೆ ಯಾರ ರಾಮ ರಾಮ ಅಂತ ಉಚ್ಚಾರಣೆ ಮಾಡ್ತಾನೋ ಅವನಿಗೆ ಯಾವುದೇ ಒಂದು ಕಷ್ಟಗಳು ಬರುವುದಿಲ್ಲ ಎಂಬುದಾಗಿ ಪುರಂದರದಾಸರು ವರ್ಣನೆ ಮಾಡ್ತಾರೆ. ಎಲ್ಲಿ ರಾಮ ಎಂಬ ಎರಡಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲವರು ಅಂತೇಳಿ ದಾಸರು ವರ್ಣನೆ ಮಾಡ್ತಾ ವಿಶೇಷವಾಗಿ ಅಂತಹ ರಾಮದೇವರ ಚರಿತ್ರೆಯನ್ನು ನಾವು ಶ್ರವಣ ಮಾಡುವುದರಿಂದ ನಮ್ಮ ಒಳಗಡೆ ಇರುವಂತಹ ಎಲ್ಲ ಆ ಅಜ್ಞಾನ ಎಂಬುದನ್ನು ನಾಶ ಮಾಡಿ ಜ್ಞಾನವನ್ನು ಕೊಟ್ಟು ಭಗವಂತ ತನ್ನ ಭಕ್ತರನ್ನಾಗಿ ಮಾಡಿಕೊಳ್ತಾನಂತೆ. ವಿಶೇಷವಾಗಿ ಅದು ಒಂದು ನಿಟ್ಟಿನಲ್ಲಿ ಆದ್ರೆ ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ವಿಶ್ವೇಶತೀರ್ಥರಿಗೆ ಇಡೀ ನಮ್ಮ ದೇಶವು ರಾಮರಾಜ್ಯ ಆಗಬೇಕು ಅನ್ನೋದು ಬಹಳ ಅಪೇಕ್ಷೆ. ಇನ್ನೊಂದು ನಿಟ್ಟಿನಲ್ಲಿ ಈ ರಾಮರಾಜ ರಾಮನ ಕಡೆ ರಾಮರಾಜ ಏನ್ ರಾಮರಾಜ್ಯ ಅಂದ್ರೆ ಏನು, ರಾಮರಾಜ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ರಾಮವದು ವರ್ತಯತ್ತು ನತು ರಾವಣಾನಿವತು ಅಂತ ಅಂದ್ರೆ ನಾವು ಎಲ್ಲರೂ ರಾಮನ ರೀತಿಯಲ್ಲಿ ಇರ್ಬೇಕಂತೆ, ರಾವಣ ಆಗ್ಬಾರ್ದು. ಆಗಿನ ಕಾಲಕ್ಕೆ ರಾಜ ರಾಮ ಆಗಿದ್ದ, ಉಳಿದ ಎಲ್ಲ ಪ್ರಜೆಗಳು ಸಾಧಾರಣ ಮನುಷ್ಯರಾಗಿದ್ದರು. ಈಗಿನ ಕಾಲಕ್ಕೆಲ್ಲ ನಾವೆಲ್ಲರೂ ರಾಮನಾದ್ರೆ ಮಾತ್ರ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಆಗೋದಿಲ್ಲ ಅಂತ. ಆದ್ರೆ ಇಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ, ಕೆಲವೊಮ್ಮೆಲ್ಲ ನಾವೆಲ್ಲ ಯಾರಿಗಾದ್ರೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಯಥಾ ರಾಜ ತಥ ಪ್ರಜಾ ಅಂತ. ರಾಜನು ಹೇಗಿದ್ದಾನೋ ಹಾಗೆಲ್ಲ ಪ್ರಜೆಗಳಿದ್ದಾರೆ ಅಂತ. ಆದ್ರೆ ಈಗಿನ ಕಾಲಕ್ಕೆ ಅದು ವ್ಯತ್ಯಾಸ ಮಾಡ್ಕೊಳ್ಬೇಕಂತೆ. ಯಾಕಂದ್ರೆ ಯಥಾ ಪ್ರಜಾ ತಥಾ ರಾಜ ಅಂತ. ನೋಡಿ, ಇವತ್ತು ನಾವು ರಾಜಕಾರಣಿಯಲ್ಲಿ ಆಗ್ಬೋದು ಅಥವಾ ಮನೆಯಲ್ಲಿ ಆಗ್ಬೋದು
ಎಲ್ಲ ಕಡೆ ಆಯ್ತು. ಪ್ರಜಾಪ್ರಭುತ್ವ, ನಾವು ಪ್ರಜೆಗಳಿಗೆ ಏನನ್ನ ಆರಿಸ್ತೇವೆ ಅವನು ರಾಜನಾಗಿರ್ತಾನೆ. ಹಾಗಾಗಿ ನಮ್ಮಲ್ಲಿ ರಾವಣನಿದ್ದರೆ ನಾಯಕನು ರಾವಣನಾಗೇ ಇರ್ತಾನೆ. ಹಾಗಾಗಿ ರಾಮರಾಜ ಆಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಮೊದಲು ನಾವೆಲ್ಲರೂ ರಾಮನಾಗ್ಬೇಕಂತ ರಾಮನ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಬೇಕು. ಅವಾಗ ಇದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಹೊರತು ಬರೇ ನಾವು ರಾಮಾಯಣವನ್ನು ಶ್ರವಣ ಮಾಡ್ತೇವೆ, ಅವನ ಗುಣಗಳನ್ನು ಶ್ರವಣ ಮಾಡ್ತೇವೆ, ಅದರಿಂದ ಮಾತ್ರ ರಾಮರಾಜ್ಯ ಆಗಲು ಸಾಧ್ಯವೇ ಇಲ್ಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಆ ರಾಮಾಯಣದ ಶ್ರವಣವನ್ನು ಮಾಡೋಣ. ಆರಂಭದಲ್ಲಿ ನಮಗೆ ರಾಮಾಯಣ ಅಂತ ಕರೆ ಬಂದ ಬಳಿಕ ತಕ್ಷಣ ನೆನಪಿಗೆ ಬರೋರು ವಾಲ್ಮೀಕಿ ಮಹರ್ಷಿಗಳು, ಯಾಕಂದ್ರೆ ಅದನ್ನ ರಚನೆ ಮಾಡಿದವರು ಅಂತ. ಆ ರಚನೆ ಅನ್ನೋದು ಹೇಗೆ ಆಯ್ತು ಒಂದು ಬೇಕಲ್ಲ, ಏನಾದರೂ ಒಂದು ರಚನೆಗೆ ಹೇಗೆ ಬಂತು ಅನ್ನೋದು ಪೂರ್ವ ಬೇಕಲ್ಲ. ವಾಲ್ಮೀಕಿ ಋಷಿಗಳಿಗೆ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಬರ್ತಾರಂತೆ. ಅವನನ್ನು ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರಂತೆ, ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ಯುರಾಮರಂ ನಾರದಂ ಮರಿಪರಪ್ರಚ್ಚ ವಾಲ್ಮೀಕಿರ್ ಮುನಿಪಂಗವಂ ಅಂತ. ಇದು ರಾಮಾಯಣದ ಆರಂಭದ ಶ್ಲೋಕ, ತಪಸ್ವಾಧ್ಯಾಯ ನಿರತಂ ಎಂಬುದು. ಈ ಆರಂಭದ ಶ್ಲೋಕ ಏನ್ ಹೇಳ್ತಾ ಇದೆ ಅಂದ್ರೆ, ತಪಸ್ವಿಗಳಾದಂತಹ ತಪಸ್ಸಿನಲ್ಲಿ ನಿರತರಾದಂತಹ ನಾರದರು ವಾಲ್ಮೀಕರ ಆಶ್ರಮಕ್ಕೆ ಬಂದಿದ್ದಾರೆ. ಬಂದಂತಹ ವಾಲ್ಮೀಕಿ ಮಹರ್ಷಿಗಳನ್ನ ನಾರದ ಮಹರ್ಷಿಗಳು ಬರ್ತಾರೆ ವಾಲ್ಮೀಕಿ ಆಶ್ರಮಕ್ಕೆ. ನಾರದ ಮಹರ್ಷಿಗಳು ಬರ್ತಾರೆ. ಬಂದಂತಹ ನಾರದ ಮಹರ್ಷಿಗಳನ್ನ ವಾಲ್ಮೀಕರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಂದ್ರೆ, ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣಾನ ಕಶ್ಚ ವೀರ್ಯವಾನ್ ಅಂತ. ಅಂದ್ರೆ ರಾಜರುಗಳು ಸಾಕಷ್ಟು ಜನ ರಾಜರುಗಳಿದ್ದಾರೆ, ಆದ್ರೆ ಅವರಲ್ಲಿ ಗುಣವಂತರಾದಂತಹ ರಾಜರು ಯಾರಿದ್ದಾರೆ, ಎಂತಹ ಗುಣದವರು ಇರಬೇಕು ಅಂತಂದ್ರೆ, ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕೋ ದೃಢವ್ರತ ಅಂತ. ಸತ್ಯವನ್ನೇ ಮಾತಾಡುವವರಾಗಿರಬೇಕು, ಧರ್ಮನಿಷ್ಠೆಯುಳ್ಳವರಾಗಿರಬೇಕು, ಮತ್ತೆ ಅವರ ಚರಿತ್ರೆ ಅನ್ನೋದು ಶುದ್ಧವಾಗಿರಬೇಕು. ಅಂತವರು ಯಾರಿದ್ದಾರೆ ಅಂತೇಳಿ ನಾರದರಲ್ಲಿ ಪ್ರಶ್ನೆ ಮಾಡಿದಾಗ ನಾರದರು ಹೇಳ್ತಾರಂತೆ, ಬಹವೋ ದುರ್ಲಭಶ್ಚೈವ ಏತ್ವಯ ಕೀರ್ತಾವನ. ಇಂತಹ ಕೀರ್ತಿವಂತರಾದಂತಹ ಮನುಷ್ಯರು, ಮಾನವರು, ನಮಗೆ ರಾಜರು ಸಿಗೋದು ಬಹಳ ಕಷ್ಟ ಅಂತ ನೋಡಿ. ತ್ರೇತಾಯುಗಕ್ಕೆ ಕಷ್ಟ ಅಂತ ನಾರದರು ಅವಾಗ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನಿದು ಕಲಿಯುಗ, ನಮಗೆ ರಾಜರೇ ಸಿಗುವುದಿಲ್ಲ ಅನ್ನೋ ರೀತಿಯಲ್ಲಿ ನಾವಿದ್ದೇವೆ. ಆ ಕೀರ್ತಿವಂತರಾದಂತಹ ಗುಣವಂತರು ಯಾರಾದ್ರೂ ಇದ್ದಾರ, ಆ ರೀತಿಯಲ್ಲಿ ಸಿಗೋರು ಕಷ್ಟ. ಆದರೂ ಒಬ್ಬನಿದ್ದಾನೆ, ಅವನ ಬಗ್ಗೆ ಹೇಳ್ತೇನೆ ಕೇಳಿ. ಯಾರು ಅಂತಂದ್ರೆ, ಇಕ್ಷ್ವಾಕು ವಂಶ ಪ್ರಭವೋ ರಾಮನಾಮ ಜನೈಸುತಃ ನಿಯತಾತ್ಮ ಮಹಾವೀರ್ಯ ದ್ಯುತಮಾನ್ ಧೃತಿಮಾನ್ ವಶಿ ಅಂತ. ಅಂತಂದ್ರೆ ಇಕ್ಷ್ವಾಕು ವಂಶದಲ್ಲಿ ಒಬ್ಬನಿದ್ದಾನೆ, ಅರೆ ಅಂದ್ರೆ ಅವನು ರಾಮ. ಅವನು ನೀವು ಹೇಳುವ ರೀತಿಯಲ್ಲಿ ಗುಣವಂತನಾಗಿದ್ದಾನೆ ಅಂತ. ಅದನ್ನ ನಾರದ ಮಹರ್ಷಿಗಳು ಸಂಕ್ಷಿಪ್ತವಾಗಿ ರಾಮನ ಕಥೆಯನ್ನು ವರ್ಣನೆ ಮಾಡಿಬಿಡ್ತಾರೆ. ಹೇಗಂದ್ರೆ ನಾವು ಇವತ್ತೆಲ್ಲ ಹೇಳ್ತಾ ಇದ್ದೇವೆ ಸಂಕ್ಷಿಪ್ತವಾಗಿ ಕೆಲವೊಂದೆಲ್ಲ ವಿಚಾರಗಳನ್ನು ಹೇಗೆ ಬೇಕಾದ್ರೂ ಮಾಡಬಹುದು. ಕೆಲವೊಂದೆಲ್ಲ ಭಾಗವತವನ್ನ, ರಾಮಾಯಣವನ್ನ ಎಲ್ಲವನ್ನ ಪೂರ್ಣ ಶ್ರವಣ ಮಾಡಿದ ಫಲ ಬರಬೇಕು, ನಿತ್ಯದಲ್ಲಿ ಆಗ್ತಾ ಇಲ್ಲ ಅಂದ್ರೆ ಕನಿಷ್ಠ ಭಾಗವತದ ಒಂದು ಶ್ಲೋಕವನ್ನ ಪಾರಾಯಣ ಮಾಡಿದರಿಂದ ಫಲ ಬರುತ್ತೆ. ಇಲ್ಲದಿದ್ದರೆ ಏಕಶ್ಲೋಕಿ ರಾಮಾಯಣ ಮಹಾಭಾರತವನ್ನ ಹೇಳಿ, ಇಲ್ಲ ಭಾಗವತದ ಏಕಶ್ಲೋಕ. ಯಾಕಂದ್ರೆ ಏಕಶ್ಲೋಕಿ ರಾಮಾಯಣ ಹಾಗಿರುತ್ತೆ. ಆದೋ ರಾಮ ತಪೋ ವನಾಭಿಗಮನಂ ನತ್ವಾ ಮೃಗಂ ಕಾಂಚನಂ ವೈರೇಹಿ ಅರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿರ್ದಲನಂ ಸಮುದ್ರಗರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ. ರಾಮಾಯಣ ಕೂಡ ಫಸ್ಟಿಗೆ ಕಳಿಸಿದ್ದೆ ವನವಾಸಕ್ಕೆ ಅವರು ಶ್ಲೋಕದಲ್ಲಿ. ಯಾಕೆ ಅಂತಂದ್ರೆ ನಾವು ನೋಡಿ ಎಲ್ಲಿಯೂ ಕೂಡ ನಾವು ಹೇಳಬೇಕಾದ್ರೆ ಕೃಷ್ಣ ರುಕ್ಮಿಣಿ ಕಲ್ಯಾಣ ಅನ್ನೋದಾಗಿ ಎಲ್ಲ ಕಲ್ಯಾಣದ ಬಗ್ಗೆ ಬಹಳ ನೋಡ್ತೀವಿ. ಆದ್ರೆ ರಾಮಾಯಣ ಅಂತ ಬಂದಾಗ ವನವಾಸದ್ದೇ ನಾವು ವಿಷಯಗಳನ್ನು ಮಾತಾಡೋದು. ಆರಂಭನೇ ಅದು ಹೊರತು ಸೀತಾದೇವಿ ಜನನವಾಯಿತು, ಅವಳ ಕಲ್ಯಾಣ ಬಹಳ ವಿಷಯಗಳನ್ನು ತಗೊಳ್ಳಿಕ್ಕೆ ಹೋಗುವುದಿಲ್ಲ. ಮೊದಲಿಗೆ ಬರೋದೇ ರಾಮ ಆ ವನವಾಸದ್ದು ಅಂತ. ಅದು ಸಂಕ್ಷಿಪ್ತವಾಗಿ ವರ್ಣನೆ ಮಾಡ್ತಾರೆ. ಇದರಲ್ಲಿ ಇನ್ನೂ ಸಂತೋಷ ವಿಷಯ ಏನಂದ್ರೆ ದಾಸರ ಕೊಡುಗೆ. ಕೆಲವೊಮ್ಮೆಲ್ಲ ಹೇಳಬೇಕಾದ್ರೆ ಹೇಳ್ತೀವಿ, ದಾಸರು ನಮಗೆ ಎಂತಹ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಇಡೀ ರಾಮಾಯಣವನ್ನ ನಮಗೆ ಏನು ಶ್ರವಣವನ್ನು ಮಾಡ್ಲಿಕ್ಕೆ ಆಗುವುದಿಲ್ವೋ, ಅಥವಾ ಇಡೀ ಕಥೆಯನ್ನು ನಮಗೆ ಕೇಳಲಿಕ್ಕೆ ಆಗುವುದಿಲ್ವೋ, ನಿತ್ಯದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲ, ಒಂದು ಇಡೀ ವಿಷಯವನ್ನ ಒಂದು ಭಗವಂತನ ಕೀರ್ತನೆಯಲ್ಲಿ ತಂದುಕೊಟ್ಟು ಹೋಗಿಬಿಡ್ತಾರೆ. ಯಾಕೆಂದ್ರೆ ಪ್ರಸನ್ನ ವೆಂಕಟದಾಸರು ವರ್ಣನೆ ಮಾಡ್ಬೇಕಾದ್ರೆ ರಾಮನ ಬಗ್ಗೆ ವರ್ಣನೆ ಮಾಡ್ತಾರೆ. ರಾಮ ನೀನೇ ಪಾಲಿಸೋ, ರಘುರಾಮ ನೀನೇ ಪಾಲಿಸೋ ಎಂಬುದಾಗಿ ಕೀರ್ತನೆಯನ್ನು ವರ್ಣನೆ ಮಾಡಬೇಕಾದ್ರೆ ಅಲ್ಲಿ ದಶರಥನ ಮಗನಾಗಿ ಜನಿಸಿ ಆ
ಕೂತು ಇಡೀ ರಾಮಾಯಣವನ್ನು ಇಡೀ ವಿಷಯವನ್ನು ಶ್ರವಣ ಮಾಡೋದೇನು, ಭಗವಂತನ ಕೀರ್ತನೆಯನ್ನು ಮಾಡೋದೇನು. ನಾವು ಇವತ್ತೆಲ್ಲ ಕೀರ್ತನೆ ಮಾಡ್ಬೇಕಾದ್ರೆ ಏನು ಸುಮ್ಮನೆ ಹಾಡು ಅಂತ ಹೇಳಿದರೆ ಹಾಡಿ ಬಿಡೋಣ, ಅದರಿಂದ ಏನ್ ಫಲ? ಭಗವಂತ ಕೆಲವೊಂದು ಕಡೆ ಎಲ್ಲ ಇನ್ನು ಫಲವನ್ನು ಒಂದು ಕಡೆ ಹೇಳ್ಬೇಕಾದ್ರೆ ಅದಕ್ಕೆ ಪ್ರಮಾಣ ಹೇಗಿದೆ ಮತ್ತು ಭಗವಂತ ಹೇಗೆ ಎಲ್ಲಿದ್ದಾನೆ ಅಂತ. ಕೆಲವೊಂದು ಕಡೆ ಭಗವಂತ ಎಲ್ಲಿದ್ದಾನೆ ಅಂತ ಹೇಳಬೇಕು ಅನ್ನೋ ಹೇಳೋ ವಿಷಯದಲ್ಲಿ ಹೋದಾಗ ದೇವರು ಹೇಳ್ತಾನಂತೆ, ಮದ್ಭಕ್ತ ಎತ್ರ ಕೀರ್ತನ ಅಂತ. ಅಂದ್ರೆ ಭಗವಂತ ಪಂಡಿತರಲ್ಲಿದ್ದಾನೋ, ಅಂದ್ರೆ ದೊಡ್ಡ ದೊಡ್ಡ ಪಂಡಿತರ ಜ್ಞಾನಿಗಳಲ್ಲಿ ಇದ್ದಾನೋ ಅಥವಾ ಶಿಲೆಗಳಲ್ಲಿ ಇದ್ದಾನೋ ಅಂತ ಹೇಳಿದ್ರೆ, ನಾನು ಅಂತಹವರಲ್ಲಿ ಎಲ್ಲಿಯೂ ಇಲ್ಲ, ಮತ್ತೆ ಎಲ್ಲಿದ್ದೆ ಅಂದ್ರೆ ನನ್ನ ಭಕ್ತರು ಎಲ್ಲಿ ಕೀರ್ತನೆ ಮಾಡ್ತಾರೋ ಅಲ್ಲಿ ನೆಲೆಸಿರ್ತೇನೆ ನಾನು ಅಂತ. ಅಲ್ಲ, ನೆಲೆಸೋದಷ್ಟೇ, ಭಗವಂತ ನಮ್ಮ ಕೀರ್ತನೆ ಶ್ರವಣ ಮಾಡ್ತಾನೆ ಅಷ್ಟೇನಾ ಅಂತಂದ್ರೆ, ಗರುಡ ಪುರಾಣದಲ್ಲಿ ಬರ್ಬೇಕಾದ್ರೆ ಒಂದು ಪ್ರಮಾಣ ಬರುತ್ತೆ. ಏನಂತಂದ್ರೆ, ವೇದಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಪ್ರಿಯಮಾಣ ಹರೇ ಸದಾ ಅಂತ. ಭಗವಂತ ಹೇಗೆ ಪಂಡಿತರು ವೇದಗಳ ಇರುವ ತರ ವೇದಕ್ಷರಾಣಿ ಯಾವ ಎಷ್ಟು ವೇದಗಳ ಮಂತ್ರಗಳನ್ನಿದೆಯೋ ಅವೆಲ್ಲ ಬ್ರಾಹ್ಮಣರು ಹೇಗೆ ಪಠನೆ ಮಾಡಿದಾಗ ಭಗವಂತ ಹೇಗೆ ತೃಪ್ತನಾಗ್ತಾನೋ, ಸಂತುಷ್ಟನಾಗ್ತಾನೋ, ಹಾಗೆ ತಾವಂತಿ ಹರಿನಾಮನಿ ಭಗವಂತನ ಕೀರ್ತನೆಯನ್ನು ಮಾಡಿದಾಗ ಭಗವಂತ ತೃಪ್ತನಾಗಿ ಆ ಕೀರ್ತನೆಯನ್ನು ಮಾಡುವವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಹೇಗೆ ಕೀರ್ತನೆ ಮಾಡಿದ್ರೆ? ಸುಮ್ಮನೆ ನಾನು ಕೀರ್ತನೆ ಮಾಡಬೇನೆ ಅಂತೇಳಿ ಕೀರ್ತನೆ ಮಾಡಿ ಮುಗಿಸ್ಬಿಟ್ರೆ ಆಯ್ತಾ ಅಂತ ಅಲ್ಲ, ಅರ್ಥವನ್ನು ಮಾಡಿಕೊಂಡು. ಯಾಕಂದ್ರೆ ಶಾಸ್ತ್ರ ಹೇಳ್ಬೇಕಾದ್ರೆ ಹೇಳ್ತಾರೆ, ಯದೇವ ಶ್ರದ್ಧೆಯ ಕರೋತಿ ತದೇವ ವೀರವತ್ತರಂ ಭವತಿ ಅಂತ. ತಿಳಿದುಕೊಂಡು ಮಾಡಿದಾಗ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ತಿಳಿಯದೇನೆ ಸುಮ್ಮನೆ ಮಾಡಬೇಕು, ಅವ್ರು ಹೇಳಿದ್ದಾರೆ ಆ ಒಂದು ಒತ್ತಾಯಕ್ಕೆ ಮಾಡ್ತೇನೆ ಅಂದ್ರೆ ಫಲ ಬರುವುದಿಲ್ಲ ಭಗವಂತ. ಇದನ್ನ ಮಾಡಬೇಕು, ಇದರಿಂದ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ಅಂತ ತಿಳಿದು ಯಾರ ಕೀರ್ತನೆಯನ್ನು ಮಾಡ್ತಾರೋ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ, ಅದರಲ್ಲಿ ಪ್ರೀತನಾಗ್ತಾನೆ ಅಂತೇಳಿ ವಿಶೇಷವಾಗಿ ಗರುಡ ಪುರಾಣದಲ್ಲಿ ವರ್ಣನೆಯನ್ನು ಮಾಡಬೇಕಾದ್ರೆ ಅದನ್ನ ಹೇಳ್ತಾರೆ. ಆ ರೀತಿಯಾಗಿ ದಾಸರು ಕೂಡ ವರ್ಣನೆ ಮಾಡಿದ್ದಾರೆ. ಒಂದು ಚಿಕ್ಕ ವಿಷಯವಾಗಿ ವರ್ಣನೆ ನಾರದರು ವಾಲ್ಮೀಕಿ ಹತ್ರ ವರ್ಣನೆಯನ್ನು ಮಾಡಿದರು. ವಾಲ್ಮೀಕಿ ಮಹರ್ಷಿಗಳು ಅದನ್ನ ಶ್ರವಣ ಮಾಡಿ ತಮಸಾ ನದಿ ಹತ್ರ ಬರ್ತಾರೆ. ಆ ತಮಸಾ ನದಿ ಅನ್ನೋದು ನಿರ್ಮಲವಾಗಿರುತ್ತೆ. ಅಂದ್ರೆ ನಾವು ಇವತ್ತೆಲ್ಲ ನದಿಗಳಿಗೆ ಹೋದಾಗ ನಾವು ನದಿಗಳನ್ನ ಬಹಳ ಹೊಲಸು ಮಾಡ್ತೇವೆ. ಅಲ್ಲೇ ಹೋಗುವುದು, ಸೋಪನ್ನು ಹಚ್ಕೊಳ್ಳೋದಂತೆ, ನಾವು ತಂದ ವಸ್ತ್ರಗಳನ್ನ ಅಲ್ಲೇ ಬಿಸಾಡೋದಂತೆ, ಹಾಗೆಲ್ಲ ತಿಳಿಯಾದ ನೀರು ತಮಸಾ ನದಿಯಲ್ಲಿ. ಅಲ್ಲಿ ಸ್ನಾನಕ್ಕೆ ಹೋಗಿದರೆ ತಿಳಿಯಾದ ನೀರನ್ನು ನೋಡಿದರೆ ಬಹಳ ಆನಂದವಾಗಿದೆ. ಆ ರಾಮನ ಚರಿತ್ರೆಯನ್ನ ನೆನೆಸ್ಕೊಳ್ತಾರೆ. ಅವನ ಚರಿತ್ರೆ ಹೇಗಿದೆ? ನಿರ್ಮಲವಾದಂತಹ ಚರಿತ್ರೆ. ಹಾಗೆ ಅವರ ಮನಸ್ಸು ಯಾವುದೇ ಒಂದು ಕಲ್ಮಶವಿಲ್ಲದೆ ತಿಳಿಯಾಗಿತ್ತಂತೆ. ಯಾಕೆ ಅಂತಂದ್ರೆ ಭಗವಂತನನ್ನ ಕೀರ್ತನೆಗಳನ್ನ ಕೇಳಿದಾಗ ಅಥವಾ ಭಗವಂತನ ವಿಷಯಗಳನ್ನ ನಾವು ಶ್ರವಣವನ್ನು ಮಾಡಿದಾಗ ನಮ್ಮ ಮನಸ್ಸು ತಿಳಿಯಾಗತ್ತೆ ಅಂತ. ಅದನ್ನ ಗೋಪಿಕಾಸ್ತ್ರೀಯರು ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾರೆ. ಇವತ್ತೆಲ್ಲ ಗೋಪಿಗೆ ಜಯತಿದೇಕಂ ಜನ್ಮನ ವ್ರಜ ಶ್ರಯತ ಇಂದಿರಾ ಸಾಧು ತತ್ರಹಿ. ಅಲ್ಲಿ ಹೇಳ್ಬೇಕಾದ್ರೆ ಭಗವಂತನ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಹೇಗಿದೆ ಭಗವಂತ ನೀನು ಅಂದ್ರೆ, ತವಕತಾಮೃತಂ ತಪ್ತ ಜೀವಿನಂ ಕವಿ ಬಿರೀಡಿತಂ ಕಲ್ಮಶಾಪಹಂ. ನಿನ್ನ ಕಥೆಯನ್ನ ನಾವೇನಾದ್ರೂ ಶ್ರವಣ ಮಾಡಿದರೆ ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕಲ್ಮಶಗಳು ನಾಶವಾಗಿರಬಹುದು. ಅದು ಹೇಗೆ? ಶ್ರದ್ಧೆಯಿಂದ ಶ್ರವಣ ಮಾಡಿದರೆ. ಯಾಕಂದ್ರೆ ಶ್ರವಣ ನಾವು ಎಷ್ಟೋ ಜನ ಹೇಳ್ತಾ ಇರ್ತೇವೆ. ಶ್ರವಣ ಮಾಡೋದಂದ್ರೆ ಏನಂತಾರೆ, ಒಬ್ಬರು ಉಪನ್ಯಾಸಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ನಾವು ಅಲ್ಲಿ ಹೋಗ್ತೀವಿ, ಕೂತು ಶ್ರವಣ ಮಾಡ್ತೇವೆ. ಅದೇನು ಬಹಳ ದೊಡ್ಡ ವಿಷಯನ ಅಂತಂದ್ರೆ, ಬಹಳ ದೊಡ್ಡ ವಿಷಯ ಶ್ರವಣ ಮಾಡೋದು ಕೂಡ. ಭಗವಂತನ ಬಗ್ಗೆ ಓದ್ ಕೂಡ ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನಚಿಕೇತನಿಗೆ ಯಮದೇವರು ವರ್ಣನೆಯನ್ನು ಮಾಡ್ಬೇಕಾದ್ರೆ ಹೇಳ್ತಾರೆ. ನಚಿಕೇತನಿಗೆ ಒಂದು ಮಾತು ಹೇಳ್ತಾರಂತೆ. ನಚಿಕೇತ ಯಮದೇವರಲ್ಲಿ ಎಲ್ಲಾ ವಿಷಯಗಳನ್ನ ನನಗೆ ತಿಳಿಸಿ ಅಂತ ಹೇಳಿದಾಗ ರಹಸ್ಯಗಳನ್ನೆಲ್ಲ ಹೇಳಬೇಕಾದ್ರೆ ಮೊದಲಿಗೆ ಹೇಳ್ತಾರಂತೆ, ನನಗೆ ತಿಳಿಬೇಕು ಅಂತ ಕೇಳಿದಲ್ಲ ಅದು ದೊಡ್ಡ ವಿಷಯ ಅಲ್ಲ, ಅದು ಸಂತೋಷದ ವಿಷಯ. ಆದ್ರೆ ನೀ ಶ್ರವಣ ಮಾಡ್ತಿದ್ರೆ ಅದು ಬಹಳ ದೊಡ್ಡ ವಿಷಯ ಅಂತ. ಯಾಕಂದ್ರೆ ಶ್ರವಣೋ ಯಾಪಿ ಬಹುಬಿಹಿ ನಲಭ್ಯತೆ ಅಂತ ಹೇಳ್ತಾರೆ. ಬಂದು ಇಲ್ಲಿ ರಾಮಾಯಣವನ್ನು ಶ್ರವಣ ಮಾಡಬೇಕು ಅಂತ ಬಂದು ಕೂತಿರ್ತೇವೆ, ಆದ್ರೆ ಅದು ಶ್ರವಣ ಆಗ್ತಾ ಇರುತ್ತೆ, ಅದರ ಮನಸ್ಸಿಗೆ ಹೋಗ್ತಿರೋದು. ನಮ್ಮ ಮನಸ್ಸು ಬೇರೆ ಏನೋ ಶ್ರವಣ ಮಾಡ್ತಾ ಇರುತ್ತೆ. ಅಯ್ಯೋ ಮನೆಯಲ್ಲಿ ಹಾಗಾಯ್ತು, ಅಥವಾ ಅಲ್ಲಿಗೆ ಹೋಗ್ಬೇಕಾಯ್ತು, ಇವಾಗ ಯಾವಾಗ ಉಪನ್ಯಾಸ ಮುಗಿಸ್ತಾರೋ, ಅಥವಾ ಅಲ್ಲಿ ಏನಾಯ್ತು, ಇಲ್ಲಿ ಏನಾಯ್ತು, ಅದು ಏನೇನೋ ಶ್ರವಣ ಆಗ್ತಾ ಇರತ್ತೋ ಹೊರತು ಇದು ಹೇಳೋದು ಕಿವಿಗೆ ಮಾತ್ರ ಉಳಿತಾ ಇರುತ್ತೆ, ಕಿವಿ ಒಳಗೆ ಹೋಗೋದಿಲ್ಲ. ಹಾಗಾಗಿ ಯಮದೇವರು ನಚಿಕೇತನಿಗೆ ಹೇಳ್ತಾರೆ, ಶ್ರವಣೋ ಯಾಪಿ ಬಹುಬಿಹಿ ಲಭ್ಯತೆ ಅಂತ. ಹಾಗಾಗಿ ನಾವು ಭಗವಂತನ ಕಥೆಗಳನ್ನು ಶ್ರವಣ ಮಾಡ್ತೇವೆ ಅಂದ್ರೆ ಶ್ರವಣ ಮಾಡೋದು ಬಹಳ ದೊಡ್ಡ ವಿಷಯ ಅಲ್ಲ, ಅಲ್ಲಿ ಕೂತು ಶ್ರವಣ ನಮ್ಮ ಮನಸ್ಸಿನ ಒಳಗೆ ಹೋಗೋದು ದೊಡ್ಡ ವಿಷಯ. ಹಾಗಾಗಿ ಯಾರು
ಭಗವಂತನ ಕೀರ್ತನೆಯನ್ನು ಶ್ರವಣ ಮಾಡ್ತಾರೋ ಅವರ ಮನಸ್ಸು ಕಲ್ಮಶವಾಗಿರುತ್ತೆ. ಅಂತಹ ಕಲ್ಮಶಕರಾದಂತಹ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಇನ್ನೇನು ಹೋಗ್ತಾ ಇದ್ದಾರೆ. ಅಲ್ಲಿ ಆಕ್ರಂದನ ಅವರಿಗೆ ಕೇಳುತ್ತದೆ. ಆ ಆಕ್ರಂದನ ಧ್ವನಿಯನ್ನು ಕೇಳಿ ಮನಸ್ಸು ಮತ್ತೆ ಕಲ್ಮಶವಾಗಿಬಿಡುತ್ತೆ. ಇವತ್ತು ನೋಡಿ, ನಾವು ಏನೋ ಒಂದು ವಿಷಯದಲ್ಲಿ ಆನಂದವಾಗಿರುತ್ತೆ, ಯಾರೋ ಬಂದು ಏನೋ ವಿಷಯ ಹೇಳಿದ್ರೆ ಮತ್ತೆ ಆ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿಬಿಡುತ್ತೆ. ಹಾಗೆ ಆ ಆಕ್ರಂದನವನ್ನು ನೋಡಿದ ತಕ್ಷಣ ಆ ವಾಲ್ಮೀಕ ಮಹರ್ಷಿಗಳ ಮನಸ್ಸೇನು ಕಲ್ಮಶವಾಗಿಬಿಡುತ್ತೆ. ಅದರಿಂದ ಕುಪಿತರಾದಂತಹ ವಾಲ್ಮೀಕಿ ಮಹರ್ಷಿಗಳು ಯಾಕೆ ಆ ಕಲ್ಮಶ ಯಾಕೆ ಆಯ್ತು ಅಂದ್ರೆ, ಕ್ರೌಂಚ ಪಕ್ಷಿಗಳ ದಂಪತಿಗಳು, ಆ ಎರಡು ಹಕ್ಕಿಗಳು ವಿರಸವನ್ನು ಮಾಡಬೇಕಾದ್ರೆ ಒಬ್ಬ ಬೇಡ ಆ ಗಂಡು ಪಕ್ಷಿಗೆ ಬಾಣವನ್ನು ಬಿಟ್ಟಿರ್ತಾನೆ. ಆ ಗಂಡು ಪಕ್ಷಿ ಕೆಳಗಡೆ ಬಿದ್ದಿರುತ್ತೆ. ಅದನ್ನು ನೋಡಿ ಹೆಣ್ಣು ಪಕ್ಷಿ ಆಕ್ರಂದನೆಯನ್ನ ಮಾಡ್ತಾ ಇರುತ್ತೆ. ಅದರಿಂದ ಅವರಿಗೆ ಮನಸ್ಸಿಗೆ ಕಲ್ಮಶವಾಗಿ ಆ ಬೇಡನಿಗೆ ಶಾಪವನ್ನು ಕೊಡ್ತಾರಂತೆ. ಮಾನುಷೇಯಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಯತ್ಕ್ರೋಂಚ ಮಿಥುನಾದೇಗಂ ಅವಧಿ ಕಾಮಮೋಹಿತಂ ಅಂತಂದ್ರೆ ಆ ಬೇಡನಿಗೆ ಶಾಪವನ್ನು ಕೊಡ್ಬೇಕಾದ್ರೆ ಹೇಳ್ತಾರಂತೆ, ಮಾ ನಿಷಾದ, ನೀ ನಿಷಾದ ಏನು ಅಂತಂದ್ರೆ, ಆ ಕ್ರೌಂಚ ಪಕ್ಷಿಗಳು ಎರಡೂ ಕೂಡ ವಿರಹದಿಂದ ಚಂದ ಇದ್ದು ಆ ಎರಡೂ ದಂಪತಿಗಳನ್ನು ವಿಯೋಗ ಮಾಡಿದೆಯಾ ನೀನು. ಹಾಗಾಗಿ ಆಗಮ ಶಾಶ್ವತ ಸಮ, ನೀನು ಬಹಳ ಕಾಲ ಬದುಕಬೇಡ, ನೀನು ಜಲ್ದಿ ಮರಣವನ್ನು ಹೊಂದು. ಯಾಕೆ ಅಂತಂದ್ರೆ, ನೀನು ಬಹಳ ಕಾಲ ಇದ್ದಿ ಅಂತಂದ್ರೆ ಹೀಗೆ ಎಷ್ಟೋ ದಂಪತಿಗಳನ್ನ ನೀನು ವಿಯೋಗವನ್ನು ಉಂಟು ಮಾಡ್ತೀಯ. ಹಾಗಾಗಿ ನೀನು ದಂಪತಿಗಳ ಒಟ್ಟಿಗೆ ನೀನು ಬಹಳ ಕಾಲ ಬದುಕೋದು ಬೇಡ, ನೀನು ಮರಣವನ್ನು ಹೊಂದು ಅಂತೇಳಿ ಶಾಪವನ್ನು ಕೊಡ್ತಾರೆ. ಕೊಟ್ಟ ನಂತರ ಮತ್ತೆ ಅವರೇ ಸಂತಾಪ ಪಡ್ತಾರಂತೆ. ಯಾಕೆಂತಂದ್ರೆ, ನಾನು ಎಂತಹ ಕೆಲಸ ಮಾಡಿಬಿಟ್ಟೆ. ಯಾಕಂದ್ರೆ ಬೇಡ ಅನ್ನೋ ಒಂದು ಕೆಲಸನೇ ಅದು. ಬೇಡನಾದವನು ಏನ್ ಮಾಡ್ತಾನೆ, ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಬೇಟೆಯನ್ನ ಆಡ್ಲಿಕ್ಕೆ ಬರ್ತಾನೆ. ಅವನು ತನ್ನ ಕಾರ್ಯ ತಾನು ಬೇಡನಾಗಿ ಅವನು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡಿದ್ದಾನೆ. ಆದ್ರೆ ನಾನು ಶಾಪ ಕೊಟ್ಟು ಬಿಟ್ಟನೇನ ಅಂತೇಳಿ ದುಃಖಿತರಾಗ್ತಾರೆ. ಹಾಗೆ ಶಾಪವನ್ನು ಕೊಟ್ರೆ ಯಾಕೆ ದುಃಖ ಆಗ್ಬೇಕು ಅಂದ್ರೆ, ಋಷಿಗಳ ಮುಂದೆ ವರ್ಣನೆ ಮಾಡ್ಬೇಕಾದ್ರೆ ಮತ್ತೆ ಬರುತ್ತೆ. ಅಲ್ಲಿ ಋಷಿಗಳ ತಪಶ್ಚರ್ಯ ಅಂದ್ರೆ ಅತಿಯಾದ ತಪಸ್ಸನ್ನಾಯ್ತು ಅಥವಾ ಏನಾದರೂ ಒಂದಿಷ್ಟು ಕೆಲಸಗಳನ್ನು ಮಾಡಿದಾಗ ಒಂದು ವೇಳೆ ಶಾಪ ಕೊಟ್ರೆ ಅಂದ್ರೆ ಅವರು ಮಾಡಿದ ಎಲ್ಲ ಪುಣ್ಯ ಕಾರ್ಯಗಳು ಕೂಡ ರಾಸವಾಗಿ ಹೋಗಿಬಿಡುತ್ತದೆ. ಅಯ್ಯೋ, ನಾನು ಸುಮ್ಮನೆ ವ್ಯಕ್ತವಾಗಿ ಅವನಿಗೆ ಶಾಪವನ್ನು ಕೊಟ್ಟನಲ್ಲ ಅಂತ ದುಃಖ ಪಡ್ತಾರೆ. ಆಗ ಬ್ರಹ್ಮದೇವರು ಬಂದು ಹೇಳ್ತಾರಂತೆ, ನೀನು ದುಃಖ ಪಡಬೇಡ, ನೀನು ಏನು ಯಾವುದೇ ರೀತಿಯಾದ ತಪ್ಪು ಕೆಲಸವನ್ನ ಮಾಡಿಲ್ಲ. ಯಾಕಂದ್ರೆ ನೀ ಏನು ಬೇಡನಿಗೆ ಶಾಪವನ್ನು ಕೊಟ್ಟಿದೆಯಲ್ಲ, ಅದು ಶಾಪವಲ್ಲ, ಅದು ರಾಮಾಯಣದ ಮಂಗಳ ಶ್ಲೋಕ ಅಂತ ಹೇಳ್ತಾರೆ. ಅವರು ಬಹಳ ಆಶ್ಚರ್ಯ ಆಗ್ತಾರೆ, ಏನು ಹೀಗೆ ಯಾಕೆ ಹೇಳ್ತಾರೆ ಭಗವಂತ. ಆಗ ಬ್ರಹ್ಮದೇವರು ಹೇಳ್ತಾರಂತೆ, ಯಾಕಂದ್ರೆ ಯಾವುದು ಕೂಡ ಯಾರ ಅಪೇಕ್ಷೆ ಇಲ್ಲದೆ ಭಗವಂತನ ಮನಸ್ಸಂಕಲ್ಪ ಹೇಗಿದೆಯೋ ಹಾಗೆ ಆಗೋದು. ಅದರಲ್ಲಿಯೂ ನೀನು ಶಾಪವನ್ನು ಕೊಡಬೇಕಾದ್ರೆ ಕಾವ್ಯ ರೂಪವಾಗಿ ಕೊಟ್ಟಿದ್ದೀನಿ. ಇವತ್ತು ಯಾರಿಗಾದ್ರೂ ನಾವು ಬೈಬೇಕಾದ್ರೆ ಮಧುರವಾಗಿ ಬೈಲಿಕ್ಕೆ ಸಾಧ್ಯನಾ? ಈಗ ನೋಡಿ, ಅವನಿಗೇನೋ ಆಗ್ಲಿ ಅಂತ ಹೇಳ್ತಿರ್ತೀವಿ, ಅದನ್ನು ಮಧುರವಾಗಿ ಹಾಡಿನ ರೂಪದಲ್ಲಿ ಹೇಗಾದ್ರೂ ಬೈಲಿ ಸಿಟ್ಟಿನಿಂದ ಹೇಳ್ತಾರೆ. ಆದ್ರೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಕಾವ್ಯವನ್ನು ಅಂದ್ರೆ 8 ಅಕ್ಷರ ಅನುಷ್ಠುಪ್ಪಿನ ಶ್ಲೋಕವನ್ನು ಮಾಡಿ ಅವನಿಗೆ ಶಾಪವನ್ನು ಕೊಟ್ಟಿದ್ದಾರೆ. ಏನು, ಮಾನಿಷಾದ ಪ್ರತಿಷ್ಠಾತ್ವಂ ಅಂತೇಳಿ ಶ್ಲೋಕವನ್ನು ರಚನೆ ಮಾಡಿ ಯಾರಾದ್ರೂ ಶಾಪವನ್ನು ಕೊಡ್ಲಿಕ್ಕೆ ಸಾಧ್ಯನಾ? ನೀನೇನು ತಪ್ಪು ಮಾಡಿಲ್ಲ, ನೀನು ಇದು ರಾಮಾಯಣದ ಮಂಗಳ ಶ್ಲೋಕ. ಮತ್ತೆ ಇದು ಹೇಗೆ ಸಾಧ್ಯ ಅಂದ್ರೆ, ನನ್ನ ಪತ್ನಿಯಾದಂತಹ ಸರಸ್ವತಿ ದೇವಿ ನಿನ್ನ ನಾಲಿಗೆಯಲ್ಲಿ ನಿಲ್ಲಿಸಿ ಇದನ್ನ ನುಡಿಸಿದಾಳೆ. ಹಾಗಾಗಿ ನೀನು ದುಃಖ ಪಡಬೇಡ, ಇನ್ನ ಮೇಲೆ ನೀನು ರಾಮಾಯಣವನ್ನು ರಚನೆ ಮಾಡು ಎಂಬುದಾಗಿ ಇಡೀ ರಾಮಾಯಣ ತ್ರೇತಾಯುಗದಲ್ಲಿ ಏನು ನಡೀತೋ ಅದನ್ನೆಲ್ಲವೂ ಕೂಡ ಅವರಿಗೆ ಜ್ಞಾನಕ್ಕೆ ಬರುವಂತೆ ವರವನ್ನು ಕೊಟ್ಟು ಅದೃಷ್ಟರಾಗ್ತಾರಂತೆ. ಆಮೇಲೆ ಅವರು ಒಮ್ಮೆ ಚಿಂತಾಕ್ರಾಂತರಾಗ್ತಾರೆ. ಈಗ ಬ್ರಹ್ಮದೇವರೇನೋ ಬಂದು ಹೇಳೋರು, ಇಲ್ಲ ನೀನು ಮಂಗಳ ಶ್ಲೋಕವನ್ನು ಮಾಡಿದೀಯ ರಾಮಾಯಣದ್ದು, ಇದು ಮಂಗಳ ಶ್ಲೋಕವಾಗಿ ಆರಂಭವಾಗಲಿ ಅಂತ. ಆದ್ರೆ ಇದನ್ನು ಮಂಗಳ ಶ್ಲೋಕವಾಗಿ ಆರಂಭ ಮಾಡೋದೇ, ಯಾಕಂದ್ರೆ ಶಾಪರೂಪವಾಗಿ ನಾನು ಮಾನಿಷಾದನಿ ಆಗವಸ್ತಮಾನ ಅಂತೇಳಿ ಹೇಳಿದ್ದೇನೆ, ಅವನಿಗೆ ಬೇಡನಿಗೆ ಶಾಪ ಮಾಡಿ ಇದು ರಾಮಾಯಣಕ್ಕೆ ಹೋಲಿಸೋದು ಹೇಗೆ ಅಂತೇಳಿ ಬಹಳ ಚಿಂತಾಕ್ರಾಂತರಾದಾಗ ಶಿಷ್ಯರಿಗೆ ಒಮ್ಮೆ ಆ ಶ್ಲೋಕವನ್ನು ಹೇಳಿ ಕೇಳ್ತಾರೆ. ಕೆಲವೊಮ್ಮೆ ಹಾಗೆ ನಾವೇನಾದ್ರೂ ಮಾತಾಡಿರ್ತೀವಿ, ಅವಸರದಲ್ಲಿ ಮಾತಾಡಿ ಬಿಡೋದು ಅಥವಾ ಏನೋ ಹೇಳಿಬಿಟ್ಟಿರ್ತೀವಿ. ಆಮೇಲೆ ಎದಿರಿನವ್ರು ನೀವು ಹಿಂಗೆ ಹೇಳಿದ್ರ ಅಂದ್ಮೇಲೆ ಹೌದಾ ನಾನು ಹಿಂಗೆ ಹೇಳಿದ್ರೆ ಅಂತ ನಮ್ಗೆ ಜ್ಞಾನ ಅನ್ನೋದು ಯಾರು ಅಲ್ಲಿ. ಅದಕ್ಕೆ ಏನಿರುತ್ತೆ ಅಂದ್ರೆ, ನಾನು ಸರಿ ಹೇಳಿದ್ದೀನಿ ಅನ್ನೋ ಭ್ರಮೆಯಲ್ಲೇ ನಾವಿರ್ತೇವೆ.
ಅಂದ್ರೆ ಇದು ಋಷಿಗಳಿಗೆ ಆಗ್ತದೆ, ನಮ್ಮ ಸಾಧಾರಣ ಇಲ್ಲ, ಅವರು ಜ್ಞಾನಿಗಳು. ಅಂದ್ರೆ ನಾವು ಸಾಧಾರಣವಾಗಿ ಮಾತಾಡ್ಬೇಕಾದ್ರೆ ಅಬದ್ಧವಾಗೇ ಇರುತ್ತೆ, ಅದೇನು ಸುಲಭವಾಗಿರೋದಿಲ್ಲ. ಯಾಕಂದ್ರೆ ಅಬದ್ಧವಾಗಿದ್ರೆ ಎಲ್ಲಿನವರು ಹೇಳೋದು, ಸುಮಧುರವಾಗಿದ್ರೆ ಅವರೇ ಇಟ್ಕೊಂಡು ಕೂತಿರ್ತಾರೆ. ಹಾಗೆ ಕೆಲವೊಮ್ಮೆ ಅದನ್ನ ಕೇಳಿದಾಗ ನಮಗೆ ಜ್ಞಾನೋದಯ ಆಗುತ್ತೆ, ಓ ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ಹೀಗೆ ಮಾತಾಡಿದೆ. ಹಾಗೆ ಆ ವಾಲ್ಮೀಕಿ ಋಷಿಗಳು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಒಮ್ಮೆ ಆ ಶ್ಲೋಕವನ್ನ ಹೇಳಿ ಅಂತ ಹೇಳಿದಾಗ, ಆಗ ಕೇಳಿದಾಗ ಅವರಿಗೆ ಅದನ್ನ ರಾಮಾಯಣಕ್ಕೆ ವರ್ಣನೆಯನ್ನು ಮಾಡ್ತಾರೆ. ಹೇಗಂದ್ರೆ ಮಾ ನಿಷಾದ ಪ್ರತಿಷ್ಠಾಂತ್ವಂ ಅಂತ, ಮಾ ನಿಷಾದ ಅಂತ ಬಿಡಿಸಿ ಹೇಳಿದ್ರೆ ಅದು ಬೇಡನಿಗೆ ಶಾಪ, ಆದ್ರೆ ಮಾ ನಿಷಾದ ಅಂತ ಒಟ್ಟಿಗೆ ಹೇಳಿದ್ರೆ ಅದು ಭಗವಂತನ ವರ್ಣನೆ ಅಂತ. ಯಾಕೆಂತಂದ್ರೆ ಮಾ ಅಂದ್ರೆ ಲಕ್ಷ್ಮೀದೇವಿ. ಸಾಧಾರಣವಾಗಿ ಗ್ರಂಥದಲ್ಲಿ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ಬೇಕಾದ್ರೆ ಮಾ ಅಂತಂದ್ರೆ ಯಾರಂದ್ರೆ ಲಕ್ಷ್ಮೀದೇವಿ. ಅದನ್ನ ಒಟ್ಟಿಗೆ ಕೂಡಿಸಿ ಮಾ ನಿಷಾದ ಅಂತ ಹೇಳಿದಾಗ ಲಕ್ಷ್ಮೀಪತಿಯಾದ ಭಗವಂತನು ತ್ವಂ ಅಗಮ ಶಾಶ್ವತ ಸಮಾಹ, ನೀನು ಏನಾಗಿದ್ದಲ್ಲ ಭಗವಂತ, ನೀನು ಭಗವದ್ಭಕ್ತರ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಸ್ಥಿರತೆಯಾಗಿದ್ದೀಯಾ. ಯಾಕೆ ಅಂತಂದ್ರೆ ಯತ್ ಕ್ರೋಂಚ ಮಿಥುನಾದೇಕಂ, ಇಲ್ಲಿ ಕ್ರೋಂಚ ಪಕ್ಷಿಗಳು ಯಾರು ಅಂದ್ರೆ ಬೇಡ ಬಿಡಬೇಕಾದ್ರೆ ಶಾಪವನ್ನ ಕೊಡ್ಬೇಕಾದ್ರೆ ವಾಲ್ಮೀಕಿ ಋಷಿಗಳು ಏನ್ ಮಾಡಿದ್ರು, ಆ ಗಂಡು ಪಕ್ಷಿಯನ್ನ ಅವನು ಬೇಟೆ ಆಡಿದಾನೆ, ಆದ್ರಿಂದ ಅದು ಮರಣವನ್ನು ಹೊಂದಿತ್ತು, ಅದಕ್ಕಾಗಿ ಅವರು ಶಾಪವನ್ನು ಕೊಟ್ಟರು. ಆದ್ರೆ ಇಲ್ಲಿ ಆಗಬೇಕಾದ್ರೆ ಏನು ಅಂತಂದ್ರೆ ಯತ್ ಕ್ರೌಂಚ ಮಿಥುನಾದೇಕಂ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮಂಡೋದರಿ ರಾವಣನನ್ನು ಇಟ್ಕೊಳ್ಬೇಕಂತೆ. ಯಾಕಂದ್ರೆ ಮಂಡೋದರಿಯ ಗಂಡನಾದ ರಾವಣನನ್ನ ರಾಮ ಹತ ಮಾಡಿದ. ಹಾಗಾಗಿ ಅವಧಿ ಕಾಮಮೋಹಿತ, ಅವು ವಿಲಾಪದಲ್ಲಿದ್ದಾಗ, ಆದ್ರೆ ಇಲ್ಲಿ ವಿಲಾಪ ಕಾಮಮೋಹಿತ ಅಂದ್ರೆ ಪತಿ ಅಂತ ಇಟ್ಕೊಳ್ಬೇಕು. ಸಾಧಾರಣ ಎಲ್ಲಾ ಪತಿಯಂದ್ರು ಕಾಮಮೋಹಿತರಲ್ಲ, ಆದ್ರೆ ರಾವಣ ಪರಸ್ತ್ರೀಯರ ಮೇಲೂ ಕೂಡ ಕಾಮಮೋಹಿತನಾದ್ರಿಂದ ಅವನಿಗೆ ಇಲ್ಲಿ ಕಾಮಮೋಹಿತ ಅಂತ ಹೇಳ್ತಾ ಇದ್ದಾರೆ. ಅಂತಹ ಕಾಮಮೋಹಿತನಾದಂತಹ ರಾವಣನನ್ನ ನೀನು ಹತ ಮಾಡಿದೆ, ಆದ್ರಿಂದ ನೀನು ಭಗವದ್ಭಕ್ತರಲ್ಲಿ ಶಾಶ್ವತವಾಗಿ ನಿಲ್ಲಿಸಿರ್ತಿ ಎಂಬುದಾಗಿ ಇದನ್ನ ರಾಮಾಯಣಕ್ಕೆ ವರ್ಣನೆಯನ್ನ ಮಾಡ್ತಾರೆ. ರಾಮಾಯಣಕ್ಕೆ ರಾಮಾಯಣವನ್ನ ತಿಳಿದುಕೊಂಡು ಅದನ್ನ ಭಗವಂತ ವರ ಹೇಗೆ, ಬ್ರಹ್ಮದೇವರು ಹೇಗೆ ವರ ಕೊಟ್ಟಿರ್ತಾರೆ. ಇವತ್ತು ರಾಮಾಯಣವನ್ನ ರಚನೆ ಮಾಡಿ ನಾವೆಲ್ಲ ಬಹಳಷ್ಟು ಮಾಡಿರ್ತೇವೆ, ಭಗವಂತನ ಕೀರ್ತನೆಗಳನ್ನ, ಭಗವಂತನ ಶ್ಲೋಕಗಳನ್ನು ಮಾಡಿರ್ತೇವೆ. ಎಲ್ಲಿ ತನಕ ಇವತ್ತು ಮಾಡಿದ್ದು ಒಂದು 10 ವರ್ಷ ಆಯ್ತು, ಆಮೇಲೆ ಹೋಗೇ ಬಿಟ್ಟಿರುತ್ತೆ. ಆದ್ರೆ ವಾಲ್ಮೀಕಿ ಋಷಿಗಳಿಗೆ ಹಾಗಲ್ಲ, ಬ್ರಹ್ಮದೇವರು ಒಂದು ವರವನ್ನು ಕೊಟ್ಟಿರ್ತಾರಂದ್ರೆ ಏನಂದ್ರೆ ಯಾವ ಸ್ಥೈರಾನಿ ಗಿರಯ ತಾವಂತೆ ರಾಮಾಯಣಂ ಭವೇತ್, ಎಲ್ಲಿಯೇ ತನಕ ಆ ಪರ್ವತಗಳಿರುತ್ತೋ ಅಲ್ಲಿಯೇ ತನಕೂ ಕೂಡ ರಾಮಾಯಣ ಸ್ಥಿರವಾಗಿರಲಿ ಅಂತೇಳಿ ವರವನ್ನ ಕೊಟ್ಟು ಅದೃಷ್ಟರಾಗಿರ್ತಾರೆ. ಹಾಗಾಗಿ ವಿಶೇಷವಾಗಿ ರಾಮಾಯಣವನ್ನ ಆ ವಾಲ್ಮೀಕಿ ಮಹರ್ಷಿಗಳು ರಚನೆಯನ್ನ ಮಾಡಿ ಅಲ್ಲೇ ರಾಮನ ಮಕ್ಕಳಾದಂತಹ ಲವಕುಶರಿಗೆ ರಾಮಾಯಣವನ್ನ ತಿಳಿಸಿ ಹೇಳ್ತಾರೆ. ಅವರು ಅದನ್ನ ಗೀತಾರೂಪವಾಗಿ ವರ್ಣನೆಯನ್ನ ಮಾಡ್ತಾ ಇರ್ತಾರೆ. ಅದನ್ನ ಕೇಳಿದಾಗ ವಾಲ್ಮೀಕಿ ಮಹರ್ಷಿಗಳಿಗೆ ಲವಕುಶರಿಂದ ರಾಮಾಯಣವನ್ನ ಶ್ರವಣ ಮಾಡಿದಾಗ ಅವರು ಹೇಳುವಂತಹ ಮಾತು ಅಹೋಗತಸ್ಯ ಮಾಧುರ್ಯಂ ಶ್ಲೋಕಾನಾಂಚ ವಿಶೇಷತಃ ಅಂತ. ಭಗವಂತನ ರಾಮಾಯಣವನ್ನ ಶ್ರವಣ ಮಾಡಬೇಕಾದ್ರೆ ವಿಶೇಷವಾಗಿದ್ದಂತೆ, ಯಾಕಂದ್ರೆ ಆನಂದದಾಯಕವಾಗಿರ್ತಕ್ಕಂಥ ಶ್ಲೋಕಗಳಿದೆ, ಆನಂದದಾಯಕವಾದಂತಹ ರಾಮನ ಚರಿತ್ರೆ. ಹಾಗಾಗಿ ಇಂತಹ ಕೀರ್ತನೆಯನ್ನು ನೀವೇನ್ ಮಾಡಿ ಎಲ್ಲಾ ಕಡೆ ಪ್ರಚಾರವನ್ನ ಮಾಡಿ ಅಂತೇಳಿ ಲವಕುಶರನ್ನ ಕಳಿಸಿಕೊಡ್ತಾರೆ. ಲವಕುಶರನ್ನ ಕಳಿಸಿಕೊಟ್ಟಾಗ ಮೊದಲಿಗೆ ಲವಕುಶರು ಬಂದು ಅಯೋಧ್ಯೆಯಲ್ಲಿ ರಾಮಾಯಣ ಚರಿತ್ರೆಯನ್ನು ವರ್ಣನೆ ಮಾಡ್ತಾ ಗಾಯನವನ್ನ ಮಾಡ್ತಾ ಹೋಗ್ತಾ ಇರ್ತಾರಂತ. ಅಲ್ಲಿ ನೆಲೆಸಿರುವಂತಹ ಎಲ್ಲ ರಾಮನ ಪ್ರಜೆಗಳಿಗೆ ದುಃಖ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಎಂತಹ ಅಪರಾಧಗಳನ್ನ ಮಾಡಿದ್ದೀವಿ, ಯಾಕೆ ಸೀತಾ ವಿಯೋಗಕ್ಕೆ ಕಾರಣರಾದವರೇ ನಾವಲ್ಲ. ಎಂತಹ ಪತಿವ್ರತೆ ಹೇಳಿ ಸೀತಾದೇವಿ, ಅಂತಹ ಸೀತಾದೇವಿಯನ್ನ ಆ ರಾಮದೇವರು ಬಿಡ್ಲಿಕ್ಕೆ ಕಾರಣವೇ ನಾವು ಪ್ರಜೆಗಳಲ್ಲ ಅಂತೇಳಿ ಅವರು ದುಃಖವನ್ನು ಉಂಟು ಮಾಡಿದ್ದಾರೆ. ಇವತ್ತೆಲ್ಲ ನಾವು ಸಾಧಾರಣವಾಗಿ ಹೇಳಬೇಕಾದ್ರೆ ಹೇಳ್ತೀವಿ, ರಾಮದೇವರು ಯಾರೋ ಒಬ್ಬ ಅಗಸನ ಮಾತನ್ನ ಕೇಳಿ ಸೀತಾದೇವಿಯನ್ನ ವನವಾಸಕ್ಕೆ ಕಳಿಸಿದ. ಹಾಗೆಲ್ಲ ಆಗೋಲಿಕ್ಕೆ ಸಾಧ್ಯ ಇಲ್ಲ. ರಾಮದೇವರು ಅದನ್ನ ವನವಾಸಕ್ಕೆ ಕಳಿಸಬೇಕಾದ್ರೆ ಅಲ್ಲಿ ಒಬ್ಬ ಸಭೆಯನ್ನು ಏರ್ಪಾಡನ್ನು ಮಾಡಿ ಅಲ್ಲಿ ಆ ಗುಪ್ತನಾಗಿರ್ತಕ್ಕಂಥ ಒಬ್ಬ ಗುಪ್ತಚರನನ್ನ ಕರೆಸಿ ಪ್ರಜೆಗಳಿಗೆ ಹೇಗೆ ಏನನ್ನು ಮಾತಾಡ್ತಾ ಇದ್ದಾರೆ ಅಂತೇಳಿ ಅವನಿಂದ ಶ್ರವಣವನ್ನು ಮಾಡಿಕೊಂಡು ಏನಾಗ್ತಾ ಇದೆ ರಾಜ್ಯದಲ್ಲಿ ಎಂಬುದಾಗಿ ಅವನಿಂದ ತಿಳಿದುಕೊಂಡು, ಮತ್ತೆ ಸಭೆಯಲ್ಲಿ ಇರುವಂತಹ ಮಂತ್ರಿಗಳಿಂದ ಎಲ್ಲರಿಂದ ಅದನ್ನು ತಿಳಿದುಕೊಂಡು ನಂತರದಲ್ಲಿ ಸೀತಾ ಪರಿತ್ಯಾಗವನ್ನು ಮಾಡೋದು. ಸೀತೆಯನ್ನು ಕಳಿಸೋದು ಅಂದ್ರೆ ಏನು, ವನವಾಸಕ್ಕೆ ಅಂದ್ರೆ ಎಲ್ಲಿಯೋ ಕಳಿಸ್ಲಿಲ್ಲ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಅಲ್ಲಿ ಬೇಕಾದಂತ ಅನುಕೂಲವನ್ನೆಲ್ಲ ಮಾಡಿಸಿ ಅವನು ಕಳಿಸಿದ್ದು. ಆದ್ರೆ ನಾವೆಲ್ಲ ಇವತ್ತು ವರ್ಣನೆ ಮಾಡ್ಬೇಕಾದ ಬಗ್ಗೆ ಶ್ರವಣ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ ಅಂದ್ರೆ ಅಗಸನ ಮಾತನ್ನ ಕೇಳಿ ರಾಮ ಅಂತಹ ಪತಿವ್ರತೆಯಾದಂತಹ ಸೀತೆಯನ್ನ ಕಳಿಸಿಬಿಟ್ಟ ಅಂತ. ಹಾಗಾಗಿ ಅದನ್ನ ಕೇಳಿದ
ಪ್ರಜೆಗಳು ದುಃಖವನ್ನ ಅನುಭವಿಸ್ತಾ ಇರ್ತಾರೆ. ಎಂತಹ ಅಪರಾಧ ಮಾಡಿಬಿಟ್ಟೇವೆ ನಾವು ಅಂತ. ನಂತರದಲ್ಲಿ ಈ ಕೀರ್ತನೆ ಮಾಡುವಂತದ್ದು ರಾಮದೇವರಿಗೆ ಗೊತ್ತಾಗುತ್ತೆ. ಅವರನ್ನ ರಾಮದೇವರು ಲವಕುಶರನ್ನ ಕರೆಸಿ ಹೇಳಿ ನೀವು ಕೀರ್ತನೆಯನ್ನ ಮಾಡಿ ಅಂತ ಕೇಳ್ತಾರೆ. ಕೀರ್ತನೆಯನ್ನ ಮಾಡಬೇಕಾದ್ರೆ ಮೊದಲಿನಿಂದ ಆರಂಭ ಆಗುತ್ತೆ ಅಲ್ಲಿ ರಾಮಾಯಣ. ರಾಮದೇವರ ಜನನ ಹೇಗೆ, ರಾಮದೇವರು ಯಾಕೆ ಜನನವನ್ನು ಯಾಕೆ ಮಾಡಿದರು ಅಂದ್ರೆ, ವಿಶೇಷವಾಗಿರುವಂತರು ರಾಮಾಯಣದಲ್ಲಿ ಕುಂಭಕರ್ಣ ಮತ್ತು ರಾವಣ. ಆ ರಾವಣ ಮತ್ತು ಕುಂಭಕರ್ಣನನ್ನ ಸಂಹರಿಸಲಿಕ್ಕೋಸ್ಕರ ಭಗವಂತ ಅವತಾರವನ್ನು ತಾಳಬೇಕಾಯಿತು. ಯಾಕಂದ್ರೆ ಅವರಿಬ್ಬರು ದೇವತೆಗಳಿಗೆ ಕೊಡುವಂತಹ ಆ ಕಷ್ಟವನ್ನು ನೋಡ್ಲಿಕ್ಕಾಗದಂತೆ ದೇವತೆಗಳು ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ನೀನು ಭೂಮಿಯಲ್ಲಿ ಜನನವನ್ನ ಮಾಡು, ಕುಂಭಕರ್ಣ ರಾವಣರನ್ನ ಹತವನ್ನ ಮಾಡುವಂತ. ಯಾಕೆ ಅಂತಂದ್ರೆ ಈ ರಾವಣ ಕುಂಭಕರ್ಣ ಯಾರು ಅಂತ ವರ್ಣನೆಯನ್ನು ಮಾಡಬೇಕಾದ್ರೆ ಹೇಳ್ತಾರೆ, ಬ್ರಹ್ಮದೇವರ ಮಗರಾದ ಪುಲಸ್ತ್ಯರಲ್ಲಿ ವಿಶ್ರಾವಸು ಅಂತೇಳಿ ಋಷಿಗಳು, ಅವರ ಆ ವಿಶ್ರಾವಸು ಅವರಿಗೆ ಇಬ್ಬರು ಹೆಂಡತಿಯರಂತೆ. ಒಬ್ಬರು ಕೈಕೇಯಸಿ ಮತ್ತು ಸುಗಾತ್ರಿ ಎಂಬುದಾಗಿ. ಈ ಸುಗಾತ್ರಿ ಕೈಕೇಯಸಿ ಏನು ವ್ಯತ್ಯಾಸ ಅಂದ್ರೆ, ಸುಗಾತ್ರಿಯ ಮಗನೇ ಕುಬೇರ. ಈ ಕುಬೇರ ಏನು ಮಾಡ್ತಾನೆ ಅಂತಂದ್ರೆ, ಭಗವಂತನಲ್ಲಿ ವಿಶೇಷವಾದಂತಹ ವರವನ್ನ ಪಡೆದು ದೇವತೆಗಳ ಸ್ವರ್ಗಾಲೋಕದ ಅಧಿಪತಿ ಕುಬೇರನ ಅಧಿಪತಿಯಾಗಿ, ಮತ್ತೆ ಅಷ್ಟಲ್ಲದೇನೆ ಪುಷ್ಪಕ ವಿಮಾನವನ್ನು ಕೂಡ ಸಂಪಾದನೆಯನ್ನು ಮಾಡಿಕೊಂಡು ಉತ್ತರ ದಿಕ್ಕಿನ ಅಧಿಪತಿಯಾಗಿ, ಕುಬೇರ ಅಧಿಪತಿಯಾಗಿ ಅವನು ಬಹಳ ಸಂತೋಷದಾಯಕವಾಗಿರ್ತಾನೆ. ಆದ್ರೆ ಇನ್ನೊಬ್ಬಳ ಪತ್ನಿಯಾದಂತಹ ಕೈಕೇಯಿಯಲ್ಲಿ ಹುಟ್ಟಿದಂತ 4 ಮಕ್ಕಳು ಯಾರು ಅಂತಂದ್ರೆ ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪಣಿಕೆ. ಇವರು ಏನೂ ಇರುವುದಿಲ್ಲ ಅಂದ್ರೆ ಅದನ್ನು ನೋಡಿರ್ತಕ್ಕಂತಹ ಮಲತಾಯಿಯಾದಂತಹ ಕೈಕೇಯಿಗೆ ದುಃಖ ಒಳಗಾಗುತ್ತಾರೆ. ಎಂತಹ ಮಕ್ಕಳು ನೀವು, ಏನು ಯಾವುದಕ್ಕೂ ಪ್ರಯೋಜನವಿಲ್ಲ. ನಿಮ್ಮ ಅಣ್ಣನಾದ ಕುಬೇರನನ್ನು ನೋಡಿ ಅವನು ಎಂತಹ ಸ್ಥಾನವನ್ನು ಪಡೆದಿದ್ದಾನೆ ಎಂಬುದಾಗಿ ಅವರನ್ನು ನಿಂದನೆ ಮಾಡಿ ಹೇಳ್ತಾರಂತೆ, ನೀವು ಭಗವಂತನ ಕುರಿತು ತಪಸ್ಸು ಮಾಡಲಿಕ್ಕೆ ಹೋಗಿ ಎಂಬುದಾಗಿ. ಹಾಗೆ ಭಗವಂತನನ್ನು ಕುರಿತು ತಪಸ್ಸನ್ನು ಮಾಡಬೇಕು ಅಂತೇಳಿ ಬ್ರಹ್ಮದೇವರನ್ನ ಕುರಿತು ರಾವಣ ವಿಶೇಷವಾಗಿ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡ್ತಾನೆ, ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾನೆ. ಬ್ರಹ್ಮದೇವರು ಬರೋದಿಲ್ಲ. ಬ್ರಹ್ಮದೇವರು ಏನ್ ಮಾಡಿದ್ರು ಸಂತುಷ್ಟರಾಗುವುದಿಲ್ಲ. ಆಗ ಏನು ಯೋಚನೆ ಮಾಡ್ತಾನೆ ಅಂದ್ರೆ, ಇಲ್ಲ, ನನ್ನ ತಲೆಯನ್ನೇ ಬ್ರಹ್ಮದೇವರಿಗೆ ಅರ್ಪಣೆ ಮಾಡೋಣ ಅಂತೇಳಿ ಒಂದಿಷ್ಟು ದಿನಗಳ ಬಿಟ್ಟು ತನ್ನ ಶಿರವನ್ನೇ ಪುಷ್ಪವನ್ನಾಗಿ ಬ್ರಹ್ಮದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಅರ್ಪಣೆ ಮಾಡ್ತಾ ಕೊನೆಗೆ ಇನ್ನೇನು 10ನೇ ತಲೆಗಳನ್ನ ಭಗವಂತ ಬ್ರಹ್ಮದೇವರಿಗೆ ಅರ್ಪಣೆ ಮಾಡಬೇಕು. ಬ್ರಹ್ಮದೇವರು ಅದೃಶ್ಯರಾಗಿ ಹೇಳ್ತಾರೆ, ಪ್ರತ್ಯಕ್ಷರಾಗಿ ಅವನಿಗೆ ಕೇಳ್ತಾರಂತೆ, ಏನು ಬರಬೇಕು, ಸಾಕು, ಇನ್ನು ನೀನು ಶಿರವನ್ನು ಛೇದನ ಮಾಡೋದು ಬೇಡ, ನಿನಗೇನು ಬರಬೇಕು ಕೇಳು, ನಾನು ಕೊಡ್ತೇನೆ ಅಂತ. ಆಗ ರಾವಣ ಹೇಳ್ತಾನಂತೆ, ನೀವು ನಿಜವಾಗಿಯೂ ಸಂತುಷ್ಟನಾಗಿದ್ದಾಗಿದ್ರೆ ನಾನು ನಿಮಗೆ ಅರ್ಪಣೆ ಮಾಡಿರ್ತಕ್ಕಂಥ 9 ತಲೆಗಳನ್ನು ಮತ್ತೆ ನನಗೆ ವಾಪಸ್ ಕೊಡಿ ಅಂತ. ಕೆಲವೊಮ್ಮೆ ಇದನ್ನೆಲ್ಲ ಸಂಸ್ಕೃತದಲ್ಲಿ ಹಾಸ್ಯರೂಪವಾಗಿ ಹೇಳಬೇಕಾದ್ರೆ ಹೇಳ್ತಾರೆ ದತ್ತಾಪಹಾರ ಅಂತ. ಅಂದ್ರೆ ಬ್ರಾಹ್ಮಣನ ಮನೆಗೆ ಬಂದಿರ್ತಾನೆ, ಅವನಿಗೊಂದಿಷ್ಟು ದಕ್ಷಿಣೆ ಅಂತೇಳಿ ಸಂಪತ್ತನ್ನ, ರತ್ನಗಳನ್ನ, ಎಲ್ಲ ದಾನವನ್ನ ಕೊಟ್ಟು ಬ್ರಾಹ್ಮಣ ಕೊನೆಗೆ, ಇಲ್ಲ, ನಾನು ನಿಜವಾಗ್ಲೂ ಸಂತುಷ್ಟನಾಗಿದ್ದೇನೆ ನಿಮ್ಮ ಈ ದಾನಗಳನ್ನೆಲ್ಲ, ಹೌದಾ, ನಿಜವಾಗ್ಲೂ ನೀವು ಸಂತುಷ್ಟರಾಗಿದ್ರೆ ಎಲ್ಲ ನಮ್ಗೆ ವಾಪಸ್ ಕೊಟ್ಟು ಹೋಗಿ ಅಂತ ನೋಡ್ರೆ ಮುಗಿದು. ಹಾಗೆ ದತ್ತ ತಾನು ಕೊಟ್ಟಿದ್ದು ತಾವೇ ಇಸ್ಕೊಡೋದು, ಬಂದು ದಾನ ಅಂತ ಕೊಡೋದು, ಮತ್ತೆ ಅವರೇ ಸ್ವೀಕಾರ ಮಾಡೋದು. ಹಾಗೆ ಆ ರಾವಣ ಹೇಳ್ತಾನಂತೆ ಬ್ರಹ್ಮದೇವರಿಗೆ, ನೀವು ಕೊಟ್ಟಂತಹ ಎಲ್ಲ ನಾನು ನಿಮಗೆ ಅರ್ಪಣೆ ಮಾಡಿದ 9 ತಲೆಗಳನ್ನ ಕೊಡಿ ಅಂತ ಕೇಳ್ತಾನೆ. ಬ್ರಹ್ಮದೇವರು ಆಗಲಿ ತಥಾಸ್ತು ಎಂಬುದಾಗಿ ಕೊಡ್ತಾರೆ. ನಂತರದಲ್ಲಿ ಮತ್ತೆ ಆ ಬ್ರಹ್ಮದೇವರಲ್ಲಿ ವರವನ್ನು ಕೇಳ್ತಾನಂತೆ, ಏನಂದ್ರೆ ರಾಕ್ಷಸರಿಂದ, ದೇವತೆಗಳಿಂದ, ಯಕ್ಷರಿಂದ, ಗಂಧರ್ವರಿಂದ ಯಾರಿಂದಲೂ ಕೂಡ ನನಗೆ ಸಾವನ್ನ ಬರಬಾರದು. ಅಲ್ಲಿ ಕೇಳ್ಬೇಕಾದ್ರೆ ನರನ ವಾನರಗಳಿಂದ ಕೇಳೋದಿಲ್ಲ. ಯಾಕಂದ್ರೆ ಮನುಷ್ಯರು ಏನು ಮಾಡಿ, ಯಾರು ಒಂದು ಕೋತಿ ಯಾಕೆ ಏನು ಮಾಡಿಯಿತು ಅಂತ. ಯಾಕಂದ್ರೆ ಕಪಿಯಾದ್ರೂ ಕೂಡ ಅಷ್ಟು ಶಕ್ತಿ ಇತ್ತು ಅಂತ ವರ್ಣನೆ ಮಾಡ್ಬೇಕಾದ್ರೆ ದಾಸರವರಿಗೆ, ಎಷ್ಟು ಸಾಹಸವಂತ, ನೀನೇ ಬಲವಂತ ಅಂತ ಹೇಳ್ಬೇಕಾದ್ರೆ ಅಲ್ಲಿ ವರ್ಣನ, ಎನ್ನ ಒಡೆಯನ ಅಪ್ಪಣೆ ಇಲ್ಲ ಎಂದು ತಾಳಿದೇನು, ಬಡ ರಾವಣನೇ ನಿನ್ನ ಬೆಳೆದು ಹಾಕುವೇನು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ನಿನ್ನನ್ನು ಇವತ್ತೇ ನಾನು ಹೊರಡುವುದಿಲ್ಲ, ಇಲ್ಲೇ ನಿನ್ನನ್ನು ಸಾಯಿಸಬಲ್ಲೆ, ಆದ್ರೂ ಕೂಡ ನನ್ನ ಒಡೆಯನ ಅಪ್ಪಣೆ ಇಲ್ಲ ಅಂತ ಇಷ್ಟೊತ್ತು ನಿನ್ನ ತಾಳಿದ್ದೇನೆ ಅಂತ. ಯಾಕಂದ್ರೆ ಆ ಕಪಿಗೂ ಕೂಡ ಅಂತ ಶಕ್ತಿ ಇತ್ತು ಅಂತ ಅಲ್ಲಿ ಮುಂದೆ ಹೇಳ್ತಾರೆ. ಅಂದ್ರೆ ಅವನ್ ಏನ್ ಮಾಡಿಬಿಡ್ತಾನೆ ಅಂದ್ರೆ, ವಾನರ ಕಪಿಯಿಂದ ಮನುಷ್ಯರಿಂದ ಏನು ಆಗ್ಲಿಕ್ಕೆ ಆಯ್ತು, ಅದರಿಂದ ಬೇಡ ಹೊರತು
ದೇವತೆಗಳಿಂದ, ಗಂಧರ್ವರಿಂದ ಮತ್ತೆ ರಾಕ್ಷಸರಿಂದ ಯಾರಿಂದನೂ ಕೂಡ ನನಗೆ ಅವಧ್ಯತ್ವ ಅಂದ್ರೆ ನನಗೆ ಮರಣವನ್ನು ಬರೋದು ಬೇಡ ಎಂಬುದಾಗಿ ವರವನ್ನ ಪಡ್ತಾನೆ. ಆ ವರವನ್ನ ಕೊಡ್ತಾರೆ ತಥಾಸ್ತು ಎಂಬುದಾಗಿ. ನಂತರದಲ್ಲಿ ಅವನು ಏನು ಮಾಡ್ತಾನೆ ಅಂತಂದ್ರೆ, ನೇರವಾಗಿ ಆ ಕೊಟ್ಟ ತಕ್ಷಣ ಮೊದಲಿಗೆ ಕುಬೇರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯಾಕಂದ್ರೆ ತಾಯಿಯಾದ ಕೈಕೇಸಿ ಹೇಳಿರ್ತಾರೆ, ನಿನ್ನ ಅಣ್ಣನಾದವನಲ್ಲಿ ಪುಷ್ಪಕ ಅವಮಾನ ಇದೆ, ಅವನು ನೋಡಿ ಎಷ್ಟು ಚಂದ ಅವಳ ತಾಯಿಯನ್ನು ಕೂರಿಸಿಕೊಂಡು ಎಲ್ಲಾ ಕಡೆ ಅಡ್ಡಾಡ್ತಾ ಇದ್ದಾನೆ, ನಾನ್ ನೋಡಿದ್ರೆ ಏನಿಲ್ಲ ಅಂತೇಳಿ. ಹಾಗಾಗಿ ಮೊದಲು ಕುಬೇರನ ಮೇಲೆ ಯುದ್ಧಕ್ಕೆ ಹೋಗಿ ಅವನ ಮೇಲೆ ಜಯವನ್ನು ಪಡೆದು ಅವನ ಪುಷ್ಪಕ ವಿಮಾನವನ್ನು ತಗೊಂಡು ಬಂದು ಅವನು ತಾಯಿಯನ್ನು ಕೂರಿಸಿಕೊಂಡು ಒಂದು ಎಲ್ಲ ಪ್ರಹಾರವನ್ನ ಹೋಗಿ ಪ್ರಣಯಕ್ಕೆ ಹೋಗಿ ಬಂದು ತಾಯಿಯನ್ನು ಬಿಡ್ತಾನೆ. ಬಂದ ನಂತರ ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಅವನಿಗೆ ಒಂದು ಆಸೆ ಹುಟ್ಟು ಬಿಡುತ್ತೆ. ಏನಂದ್ರೆ, ಭೂಮಿಯಲ್ಲಿ ಇರುವಂತಹ ಅಥವಾ ದೇವತೆಗಳಲ್ಲಿ ಇರುವಂತಹ ಸುಂದರವಾದದ್ದು ಏನೆಲ್ಲ ಇದೆ ಅದು ನನಗೆ ಬೇಕು ಅಂತ. ಆಗ ಏನ್ ಮಾಡ್ತಾನೆ ಅಂತಂದ್ರೆ, ಮೊದಲಿಗೆ ಅಲ್ಲಿ ಹೋಗಿ ಕುಬೇರನಲ್ಲಿ ಏನು ಗೆದ್ದ, ಈಗ ಕೈಲಾಸ ಪರ್ವತವನ್ನು ನನಗೆ ಬೇಕು. ಯಾಕಂದ್ರೆ ಕೈಲಾಸ ಪರ್ವತ ಬಿಳಿ ಪರ್ವತ ಅಂತ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆ, ಇದನ್ನ ನಾನು ತಗೊಂಬಂದು ನನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಹೇಗೆ ಅಂತೇಳಿ ರಾವಣ ತನ್ನ 10 ಕೈಗಳನ್ನ ಹಾಕಿ ಪರ್ವತವನ್ನು ಎತ್ತಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಆದ್ರೆ ಪರ್ವತ ಸ್ವಲ್ಪ ಅಲ್ಲಾಡತ್ತಷ್ಟೇ, ಏನೂ ಆಗುದಿಲ್ಲ. ಅಲ್ಲಿ ಪಾರ್ವತಿ ಗಾಬರಿಯಿಂದ ಶಿವದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರಂತೆ. ಏನು ಈ ರೀತಿಯಾಗಿ ಆಗ್ತಾ ಇದೆ ಅಂದಾಗ ಶಿವದೇವರು, ಓ ಇದನ್ನು ಯಾರೋ ಅಪಹರಣ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ದೃಢವಾಗಿ ಕಾಲವನ್ನ ಗಟ್ಟಿಯಾಗಿ ಊರ್ತಾರಂತೆ ಅದರ ಮೇಲೆ. ಆಗ ರಾವಣನಿಗೆ ಬಹಳ ದುಃಖ ಆಗುತ್ತಂತೆ, ಅಳು ಬರ್ತಾ ಇರುತ್ತೆ. ಯಾಕಂದ್ರೆ 20 ಕೈಗಳು ಪರ್ವತದ ಕೆಳಗಡೆ ಇದೆ, ಅಪ್ಪಚ್ಚೆಯಾಗಿ ಹೋಗಿದೆ. ಹಾಗಾಗಿ ಅಳ್ತಾ ಇರ್ತಾನಂತೆ. ಅದಕ್ಕೆ ಅವನಿಗೆ ರಾವಣ ಅಂತ ಇವತ್ತು ನಾವೇನೇ ಹೇಳ್ಬೇಕು ರಾವಣ ಅಂತ ಅವರ ತಂದೆ ತಾಯಿಗಳು. ನಿಜವಾಗ್ಲೂ ರಾವಣ ಪದಕ್ಕೆ ಏನು ಅಂತಂದ್ರೆ, ರಾತಿ ಇತಿ ರಾವಣ, ರೌವತಿ ಇತಿ, ಯಾರು ಅಳ್ತಾನೇ ಇರ್ತಾನೋ ಅವನು ರಾವಣ ಅಂತ. ಇವತ್ತು ಬರೇ ಅಳೋದು ಯಾರು ಮಾಡ್ತಾನೋ ಅವನೇ ನಿಜವಾದ ರಾವಣ. ಯಾಕಂದ್ರೆ 20 ಕೈಗಳು ಅವನ ತಳಗಡೆ ಹೋಗಿದೆ, ಅಪ್ಪಚ್ಚಾಗಿದೆ, ಆ ದುಃಖವನ್ನು ತಾಳಾದ್ರೆ ಅಳ್ತಾ ಇದ್ದಾನೆ. ಹಾಗಾಗಿ ಮತ್ತೆ ಆ ಶಿವದೇವರನ್ನು ಕುರಿತು ಸ್ಮರಣೆಯನ್ನು ಮಾಡಿ ಅವರಿಂದ ಪ್ರಸನ್ನತೆಯಾಗಿ ಮತ್ತೆ ಹೊರಗಡೆ ಬರ್ತಾರೆ. ಹಾಗಾಗಿ ರಾವಣ ವಿಶೇಷವಾಗಿ ರುದ್ರದೇವರ ಉಪಾಸಕ. ಅಷ್ಟೇ ಮಾಡುವುದಿಲ್ಲ, ಅಷ್ಟಾದ್ಮೇಲೆ ಸುಮ್ಮನೆ ಆಗುವುದಿಲ್ಲ. ಮತ್ತೆ ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಆ ಮರುಚಕ್ರವರ್ತಿಯಲ್ಲಿ ಮತ್ತೆ ಆ ಮರುಚಕ್ರವರ್ತಿ ಮೇಲೆ ಯುದ್ಧಕ್ಕೆ ಹೋಗ್ತಾನಂತೆ. ಮರುಚಕ್ರವರ್ತಿ ಯಾರು ಅಂತಂದ್ರೆ ವಿಶೇಷವಾದ ಒಬ್ಬ ರಾಜ. ಅವನು ಏನ್ ಮಾಡ್ತಿರ್ತಾನೆ ಅಂದ್ರೆ, ಯಾಗವನ್ನು ಮಾಡಬೇಕಾದ್ರೆ ದೇವತೆಗಳು ನಿಜವಾಗಿಯೂ ಬಂದು ಆ ಯಾಗದಲ್ಲಿ ನಿಂತು ಅದನ್ನ ಎಲ್ಲ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದು ರಾವಣನಿಗೆ ಗೊತ್ತಿತ್ತು. ಹಾಗಾಗಿ ಇನ್ನೇನು ರಾವಣ ಹೋಗಿ ರಾಮದೇವರ ವಿಶೇಷವಾಗಿ ಆ ಮರುಚಕ್ರವರ್ತಿ ಯುದ್ಧಕ್ಕೆ ಹೋಗ್ಬೇಕಂತ ಹೋಗ್ತಾನೆ. ಯಾಗ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ, ಹೋಗ್ತಾನೆ. ಅಲ್ಲಿ ಮರುಚಕ್ರವರ್ತಿ ಆ ರಾವಣ ಬರುವಂತಹ ವಿಷಯ ತಿಳಿದ ಮೇಲೆ ಎಲ್ಲಾ ದೇವತೆಗಳು ಬೇರೆ ಒಂದು ರೂಪವನ್ನು ತಾಳಿ ಅಲ್ಲಿ ಅದೃಶ್ಯರಾಗಿ ಹೋಗ್ತಾರೆ. ನಂತರ ಅಲ್ಲಿ ಮರುಚಕ್ರವರ್ತಿ ಹತ್ರ ಹೋಗಿ ಕೇಳ್ತಾನೆ, ನೀನು ದೇವತೆಗಳು ಬಂದಿದ್ರೆ ನಿನ್ನ ಯಾಗಕ್ಕೆ ಬಂದಂತಹ ದೇವತೆಗಳು ಎಲ್ಲಿ ಅಂತ ಕೇಳಿದಾಗ, ಇಲ್ಲ ಎಲ್ಲಾ ದೇವತೆಗಳು ಹೋಗಿ ಆಯ್ತು ಅಂತ ಹೇಳ್ತಾನೆ. ಆ ಮರುಚಕ್ರವರ್ತಿಯನ್ನೇ ಯುದ್ಧಕ್ಕೆ ಕರೀತಾನೆ. ಆ ನಂತರ ಮರುಚಕ್ರವರ್ತಿ ಅವನಿಂದ ಆ ಜಯವನ್ನು ತಾಳದಾನೆ. ಮರುಚಕ್ರವರ್ತಿ ಮೇಲೂ ಜಯಿಸಿ ನಂತರದಲ್ಲಿ ಈ ಕಡೆ ಬರಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಆ ವೇದವತಿ ಎಂಬ ಕನ್ಯೆಯನ್ನ ಅವನು ಅಪಹರಣ ಮಾಡಬೇಕು ಅಂತೇಳಿ ಆಸೆ ಆಗುತ್ತೆ. ಯಾಕಂದ್ರೆ ವೇದವತಿಯ ನೋಡು ಬಹಳ ಸುಂದರವಾದಂತ ಲಕ್ಷ್ಮಿಯ ಸ್ವರೂಪ ಅದು. ಅವಳು ತಪಸ್ಸಿಗೆ ಕೂತಿರ್ತಾಳಂತೆ. ಅವಳ ಜಡೆಗೆ ಕೈಯನ್ನು ಹಾಕಿಕೊಂಡು ಅವನನ್ನು ಎಳ್ಕೊಂಡು ಬರ್ತಾ ಇರ್ತಾನೆ. ಆಗ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ, ಕೈಯನ್ನೇ ಖಡ್ಗವನ್ನವಾಗಿ ಮಾಡಿಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಂಡು ತನ್ನ ಕೂದಲುಗಳನ್ನ ಛೇದನವನ್ನ ಮಾಡಿಕೊಂಡು ಅವಳು ಅಲ್ಲಿಂದ ಓಡಿ ಹೋಗ್ಬೇಕಾದ್ರೆ ಅವನಿಗೆ ಶಾಪ ಕೊಟ್ಟು ಹೋಗ್ತಾಳಂತೆ. ಮುಂದೆ ಲಕ್ಷ್ಮಿಯಾಗಿ ಹುಟ್ಟಿ ನನ್ನಿಂದನೇ ನಿನಗೆ ಮರಣವನ್ನು ಬರುವ ರೀತಿಯಲ್ಲಿ ಆಗಲಿ ಅಂತೇಳಿ ಶಾಪವನ್ನು ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾಳೆ. ನಂತರದಲ್ಲಿ ಆ ರಾವಣ ಅಷ್ಟೇ ಆಗದೇನೆ ಸಂಪತ್ತು ಬೇಕು ಅಂತ ಹೋಗ್ತಾನಂತೆ. ಸಂಪತ್ತು ಬೇಕಂದ್ರೆ ಯಾರಲ್ಲಿ ಬರ್ತಾನಂದ್ರೆ ಬಲಿಚಕ್ರವರ್ತಿಯಲ್ಲಿ ಬರ್ತಾನಂತೆ. ಯಾಕೆ ಬಲಿಚಕ್ರವರ್ತಿಯಲ್ಲಿ ಬರ್ತಾನಂದ್ರೆ, ಭಗವಂತ ವಾಮನ ರೂಪಿ ಭಗವಂತ ಇಂದ್ರಲೋಕಕ್ಕೆ ಸಮಾನವಾದಂತಹ ಸಂಪತ್ತನ್ನ ಕೊಟ್ಟು ಆ ಪಾತ್ರ ಸುತಲೋಕದಲ್ಲಿ ಅವನನ್ನ ಆ ಸಂಪತ್ತು ಕೊಟ್ಟು ಅವನ ಮನೆಗೆ ದ್ವಾರಪಾಲಕನಾಗಿ ನಿಂತು ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಇವತ್ತೆಲ್ಲ ನಾವು ಬಲಿಚಕ್ರವರ್ತಿಯ ಕಥೆಯನ್ನು ಕೇಳಬೇಕಾದ್ರೆ ಆ ಅಪಹರಣವನ್ನು ಮಾಡ್ಕೊಳ್ಬೇಕಾದ್ರೆ, ಅಂದ್ರೆ ಬಲಿಚಕ್ರವರ್ತಿ ಎಲ್ಲ ಸಂಪತ್ತನ್ನ ಭಗವಂತ ಸ್ವೀಕಾರ ಮಾಡಬೇಕಾದ್ರೆ ಏನ್ ಮಾಡಿದ ಅಂದ್ರೆ, ಅವನ ತಾತನಾದಂತಹ ಪ್ರಹ್ಲಾದರಾಜನಲ್ಲಿ ಹೇಳ್ತಾನೆ ಏನಂತಂದ್ರೆ, ನಿನ್ನ ಮೊಮ್ಮಗನಾದವನು ಬಲಿಚಕ್ರವರ್ತಿಯಲ್ಲಿ ಇರುವಂತಹ ಎಲ್ಲ ಸಂಪತ್ತನ್ನು ನಾನು ಅಪಹರಣ ಮಾಡ್ತಾ ಇದ್ದೇನೆ, ಮಾಡೋ ಬೇಡೋ ಅಂತ. ಆಗ ಪ್ರಹ್ಲಾದರಾಜರು ಹೇಳ್ತಾರಂತೆ,
ಕೊಟ್ಟವನು ನೀನೆ. ಕೊಟ್ಟ ಮೇಲೆ ಅಹಂಕಾರ ಅವನಿಗೆ ಬಂತು, ಹಾಗಾಗಿ ಅದನ್ನೆಲ್ಲ ಅಪಹರಣ ಮಾಡಿಕೊಂಡು ಮತ್ತೆ ಜ್ಞಾನವನ್ನು ಕೊಡುವನು ನೀನೆ. ಹಾಗಾಗಿ ಅದನ್ನು ಅಪಹರಣ ಮಾಡೋದು ಸರಿ ಇದೆ, ಅದೇನು ತಪ್ಪಿಲ್ಲ ಅಂತ. ಇವತ್ತು ನಾವು ಕೆಲವೊಮ್ಮೆಲ್ಲ ಎಲ್ಲಿಯೋ ಕೇಳಲಿಕ್ಕೆ ಹೋದಾಗ, ಏನೋ ಮಾಡ್ಲಿಕ್ಕೆ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ, ಪಿತೃದೇವತೆಗಳ ಶಾಪ ಅಥವಾ ಪಿತೃದೇವತೆಗಳಿಂದ ಸಂತುಷ್ಟರಾಗ್ತೇವೆ ಶ್ರಾದ್ದಾದಿಗಳನ್ನ ಮಾಡುವುದರಿಂದ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ, ನಮಗೆ ಏನೇ ವರವನ್ನು ಕೊಡ್ಲಿ, ಏನೇ ಇದನ್ನ ಮಾಡ್ಲಿ, ದೇವತೆಗಳು ಮಾಡಬೇಕಾದ್ರೆ ಮೊದಲು ನಮ್ಮ ಪಿತೃದೇವತೆಗಳಿಗೆ ಕೇಳ್ತಾರೆ. ಇನ್ನು ವಂಶದಲ್ಲಿ ಹುಟ್ಟಿರತಕ್ಕಂತಹ ಮಕ್ಕಳು ಈ ರೀತಿಯಾಗಿ ಮಾಡಿದರೆ ಅವರಿಗೆ ವರವನ್ನು ಕೊಡೋಣ ಬೇಡೋ ಎಲ್ಲ ವರವನ್ನು ಕೊಡೋಣ ಬೇಡ ಅಂತ ಹೇಳಿದಾಗ ಅವರು ನಮ್ಮ ಮೊಮ್ಮಗ ಮಗ ಅನ್ನೋ ಒಂದು ಆಸೆಯಿಂದ ಒಳ್ಳೇದಾಗಲಿ ಕೊಡಿ ಅಂತ ಹೇಳ್ತಾರ? ಇಲ್ಲ. ಇಲ್ಲಿ ಇದ್ದಾಗ ಮಾತ್ರ ಅವರು ನಮಗೆ ತಂದೆ ತಾಯಿಗಳು. ಮರಣವನ್ನು ಹೊಂದಿದ ಮೇಲೆ ಅವರಿಗೆ ಒಂದು ಪಿತೃಲೋಕದಲ್ಲಿ ವಿಶೇಷವಾದ ಸ್ಥಾನಮಾನ. ಅಲ್ಲಿ ಅವರು ಧರ್ಮವನ್ನು ಮಾತ್ರ ರಕ್ಷಣೆ ಮಾಡ್ತಾ ಇರ್ತಾರೆ. ನಾವು ಧರ್ಮಬದ್ಧವಾಗಿ ಅವರಿಗೆ ಪ್ರೀತವಾಗುವ ರೀತಿಯಲ್ಲಿ ಕರ್ಮಗಳನ್ನು, ದೇವತಾ ಕಾರ್ಯಗಳನ್ನು ಮಾಡಿದ್ರೆ, ಇಲ್ಲ ಇವನಿಗೆ ಯೋಗ್ಯನಾಗಿದೆ, ಇವನಿಗೆ ವರವನ್ನ ಕೊಡು ಅಂತ ಹೇಳ್ತಾರಂತೆ. ಇಲ್ಲದಿದ್ರೆ ಇಲ್ಲ ಕೊಡಬೇಡ, ಅವನು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆಯನ್ನೇ ಕೊಡುವಂತ ಪಿತೃದೇವತೆಗಳು ದೇವತೆಗಳಿಗೆ ಹೇಳ್ತಾರೆ. ಹಾಗಾಗಿ ಆದಷ್ಟು ಸತ್ಕರ್ಮ ಕಾರ್ಯಗಳನ್ನು ಮಾಡಿದಾಗ ಯಾಕೆ ಭಗವಂತ ಪಿತೃದೇವತೆಗಳಲ್ಲಿ ಕೇಳ್ತಾನೆ, ನಾವು ಧರ್ಮ ಮಾರ್ಗವಾಗಿ ಇರಬೇಕು ಅಂತ. ಬಹಳ ಕಷ್ಟ ಧರ್ಮ ಮಾರ್ಗದಲ್ಲಿ. ಇವತ್ತೆಲ್ಲ ನಾವು ದೇವತೆಗಳನ್ನ ಸಂತುಷ್ಟರಾಗಿ ಮಾಡಿಕೊಳ್ಳದಿದ್ರೆ ಬಹಳ ಒದ್ದಾಡಬೇಕಾಗುತ್ತೆ. ರಾಮಾಯಣದಲ್ಲಿ ರಾಮದೇವರ ಜನನ ಆಗೋದಕ್ಕಿಂತ ಮುಂಚೆ ಭಗೀರಥ ಬಂದು ಗಂಗೆಯನ್ನು ತಂದು ಪಿತೃದೇವತೆಗಳನ್ನು ಸಂತುಷ್ಟಗೊಳಿಸಿದ್ದಾರೆ. ಯಾಕಂದ್ರೆ ಪಿತೃದೇವತೆಗಳ ಸಂತುಷ್ಟರಾದರೆ ಮಾತ್ರ ವಿಶೇಷವಾಗಿ ನಮಗೆ ಆ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಸಂತತಿಯಾದಂತಹ ಮಕ್ಕಳಿರಬೇಕು. ಇವತ್ತೆಲ್ಲ ನಾವು ಮಕ್ಕಳನ್ನು ಪಡಿಬೇಕಾದ್ರೆ ಒಂದು ಗಂಡು ಮಗು ಅಥವಾ ಒಂದೇ ಹೆಣ್ಣು ಮಗು ಅಂತ ಹೇಳ್ತೇವೆ. ಸಾಧಾರಣವಾಗಿ ಪ್ರಮಾಣ ಹಾಗಲ್ಲ. ಹೆಣ್ಣು ಮಕ್ಕಳು ಎಷ್ಟೇ ಇರಲಿ, ಹೆಣ್ಣು ಮಕ್ಕಳ ಹತ್ರ ಒಬ್ಬರೇ ಇರಬಾರ್ದು ಅಂತ ಶಾಸ್ತ್ರ ಪ್ರಮಾಣ ಕೊಡುತ್ತೆ. ಮತ್ತೆ ಅದನ್ನೇ ಬೇಡ ಅಂತಾನೂ ಹೇಳುತ್ತೆ, ಎರಡೂ ಹೇಳುತ್ತೆ. ಯಾಕಂದ್ರೆ ಶ್ರಾದ್ದಕ್ಕೆ ಮಹತ್ವನೇ ಆಗಿರೋದು. ಆ ಪುರಾಣಗಳಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಎಷ್ಟವ್ಯ ಭವತ್ಪುತ್ರ ಎದ್ಹೇ ಕೋಪಿ ಗಯಾಮೃತೇತ್ ಅಂತ. ಒಬ್ಬನೇ ಗಂಡು ಮಗ ಯಾಕೆ ಇರಬಾರ್ದು ಅಂತ ಶಾಸ್ತ್ರ ಪ್ರಮಾಣವನ್ನು ಕೊಡ್ತಾ ಇದೆ ಅಂತಂದ್ರೆ, ಒಬ್ಬನೇ ಹುಟ್ಟಿದ್ದ, ಅವನಿಗೆ ಸಂಪತ್ತಿಲ್ಲ, ಬಹಳ ದಾರಿದ್ರ್ಯದಲ್ಲಿದ್ದಾನೆ ಅಂತಿದ್ರೆ ಅವನು ಗಯಾಕ್ಕೆ ಹೋಗಿ ಶ್ರಾದ್ದವನ್ನ ಮಾಡ್ಲಿಕ್ಕೆ ಆಗುದಿಲ್ಲ, ಗಯಾದ ಕ್ಷೇತ್ರಗಳ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದಿಬ್ರು ಇದ್ರೆ, ಒಬ್ಬಲ್ಲ ಅಂದ್ರೆ ಇನ್ನೊಬ್ಬನಾದ ಸಂಪತ್ತಿಗೆ ಇತ್ತು ಅಂದ್ರೆ ಅವನಾದ ಗಯಾದ ಶ್ರಾದ್ದಗಳನ್ನ ಮಾಡಿದಾಗ ಪಿತೃದೇವತೆಗಳು ಮುಕ್ತಿಯನ್ನು ಹೊಂದುತ್ತಾರೆ. ಹಾಗಾಗಿ ಗಂಡು ಮಕ್ಕಳು ಇರಬೇಕು, ಒಬ್ಬ ಅಲ್ಲ ಅಂದ್ರೆ ಒಂದಿಬ್ರು ಆದ್ರೂ ಇರಬೇಕು ಅಂತ. ಅಯ್ಯೋ ಹಾಗಾದ್ರೆ ಹೆಣ್ಮಕ್ಳಿಗೆ ಇಲ್ಲ ಅಂತಂದ್ರೆ ಅಷ್ಟು ಬೇಸರ ಪಡಬಾರ್ದು. ಮುಂದೆ ಅದೇ ಶಾಸ್ತ್ರಕ್ಕೆ ಒಬ್ಬ ಗಂಡು ಮಗನೂ ಇರಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಎಷ್ಟವ್ಯ ಭವತ್ಪುತ್ರ ಹೆಡ್ಡೆ ಕೋಪಿ ಸುರಾಪಿಬೇಕ ಅಂತ. ಒಬ್ಬ ಗಂಡು ಮಗ ಸುರಾಪಾನ ಮಾಡುವಂತ ಗಂಡು ಮಗ ಇದ್ರೆ ಯಾವ ಗಂಡು ಮಗನೂ ಇರಬಾರ್ದು. ಹೆಣ್ಣು ಸಂತತಿ ಹೇಗೆ ಜೊತೆ ಹೆಣ್ಮಕ್ಳು ಇರಬಾರ್ದು. ಯಾಕಂದ್ರೆ ಹೆಣ್ಮಕ್ಳು ಸುರಾಪಾನ ಮಾಡೋದು ನಡೆದಿದೆ ಇವಾಗ. ಯಾಕಂದ್ರೆ ಯಾಕೆ ಹೇಳ್ತಾ ಇರೋದನ್ನಂದ್ರೆ, ನಾವು ಒಬ್ಬ ಗಂಡು ಮಗನಾಗಿ ಶ್ರಾದ್ದಾದಿಗಳನ್ನ ಮಾಡಿದರೆ ನಮ್ಮ ಕುಲಕ್ಕೆ ಅಲ್ಲ, ನಮ್ಮ ತಾತನ ತಂದೆಗೆ ಮಾತ್ರ ಮುಕ್ತಿ. ನಮ್ಮ ತಂದೆ ತಾತ ಮುತ್ತಾತ ಇಲ್ಲೇ ಇರ್ತಾರೆ, ಮುತ್ತಾತನ ತಂದೆಗೆ ಮಾತ್ರ ಮುಕ್ತಿ. ಆದ್ರೆ ನಮ್ಮ ಆ ಕುಲದಲ್ಲಿ ಹುಟ್ಟಿದನು ಒಬ್ಬ ಸುರಾಪಾನ ಮಾಡಿದರೆ ಇಡೀ ಕುಲವನ್ನು ತಗೊಂಡು ಹೋಗಿ ಭಗವಂತ ನರಕಕ್ಕೆ ಹೋಗಿತಾನೆ. ನಾವು ಬರೇ ಒಂದು ಶ್ರಾದ್ದ ಮಾಡಿದ್ರೆ ಒಬ್ಬರಿಗೆ ಮುಕ್ತಿ ಕೊಡ್ತೇವೆ ನಾವು. ಅದು ಒಂದು ಬಾರಿ ಸುರಾಪಾನ ಮಾಡಿದ್ರೆ ಇಡೀ ಕುಲವನ್ನು ಹೊಯ್ದು ನರಕಕ್ಕೆ ಭಗವಂತ ಹೋಗಿತಾನೆ. ಹಾಗಾಗಿ ಆ ರೀತಿಯಾದ ಕುಲವನ್ನು ಇರಬಾರದು, ಒಳ್ಳೆಯ ಸಂತತಿ ಇರಬೇಕು ಅಂತ. ಹಾಗಾಗಿ ಆ ಪ್ರಹ್ಲಾದರಾಜರಿಗೆ ಕೇಳ್ತಾನಂತೆ, ಬಲಿ ಚಕ್ರವರ್ತಿ ಇರುವಂತಹ ಎಲ್ಲ ಸಂಪತ್ತುಗಳನ್ನ ನಾನು ಅಪಹರಣವನ್ನ ಮಾಡ್ತೇನೆ ಅಂತ ಮಾಡಿ ಮತ್ತೆ ವರವನ್ನು ಕೊಡ್ತಾರಂತೆ. ಮುಂದೊಂದು ಕಾಲದಲ್ಲಿ ನೀನು ಇಂದ್ರನ ಆಗು, ಅಲ್ಲಿಯ ತನಕ ಇಂದ್ರ ಲೋಕದಲ್ಲಿ ಇರುವಂತಹ ಏನು ಸಂಪತ್ತಿದೆಯೋ ಅದು ನಿನ್ನಲ್ಲಿರುತ್ತೆ, ನೀನು ಅದನ್ನ ನಾನೇ ರಕ್ಷಣೆ ಮಾಡ್ತೇನೆ ಅಂತ ನಿಂತು ದ್ವಾರಪಾಲಕರಾಗಿ ನಿಂತು ವಾಮನ ದೇವರು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಅಪಹರಣ ಮಾಡ್ಲಿಕ್ಕೆ ಅಂತ ಬಂದಾಗ ರಾವಣನನ್ನ ಆ ವಾಮನ ದೇವರು ಬರೇ ಪಾದದಿಂದ ಆ ಸ್ಪರ್ಶವನ್ನ ಮಾಡ್ತಾರಂತಷ್ಟೇ. 10,000 ಯೋಜನೆಯಷ್ಟು ದೂರ ಹೋಗಿ ಬಿಡ್ತಾನೆ. ನಂತರದಲ್ಲಿ ಯಾವುದು ಸರಿಯಿಲ್ಲ ಅಂತ ದೇವತೆಗಳ ಮೇಲೆ ಋಷಿಗಳ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಅವರಿಗೆಲ್ಲರಿಗೂ ಕೂಡ ಸಾಕಾಗಿ ದೇವ ಭಗವಂತನಲ್ಲಿ ಮೊರೆ ಹೋಗಿದ್ದಾರೆ. ಇನ್ನು ಕುಂಭಕರ್ಣ ವಿಭೀಷಣ, ಯಾಕಂದ್ರೆ ಕುಂಭಕರ್ಣ ಬ್ರಹ್ಮದೇವರನ್ನ ಅನುಗ್ರಹವನ್ನು ಪಡಿಬೇಕು ಅಂತ ವಿಶೇಷವಾಗಿ ತಪಸ್ಸನ್ನು ಮಾಡಿ ಬ್ರಹ್ಮದೇವರು ಅವನಿಗೂ ಕೂಡ ಪ್ರತ್ಯಕ್ಷರಾಗಿ ಅವನಲ್ಲಿ ವರವನ್ನು ಕೇಳಬೇಕು ಅಂತ ಬಂದಿರ್ತಾನೆ. ಇನ್ನೇನು ವರವನ್ನು ಕೇಳಬೇಕು. ನಿಜವಾಗಿಯೂ ಅವನಲ್ಲಿ ಮನಸ್ಸಿದ್ದಂಥದ್ದು ಏನು, ಯಾವುದಕ್ಕೋಸ್ಕರ ಅವನ ತಪಸ್ಸನ್ನು ಮಾಡಿದ್ದ ಅಂತಂದ್ರೆ ನಿರ್ದೇವತ್ವಂ ದೇಹಿ, ಅಂದ್ರೆ ಯಾವುದೇ ದೇವತೆಗಳೇ ಇಲ್ಲದಿರುವಂತಹ ವರ ನನಗೆ ಕೊಡು. ಯಾವ ದೇವತೆಗಳೇ ಇರಬಾರದು. ನಿರ್ದೇವತ್ವಂ ದೇಹಿ,
ಎಲ್ಲಾ ದೇವತೆಗಳು ಕೂಡ ನಾಶವಾಗಿ ಹೋಗಬೇಕು, ಬರೇ ರಾಕ್ಷಸರೇ ಇರಬೇಕು ಎಂಬುದನ್ನು ವರವನ್ನು ಪಡೆಯಲಿಕ್ಕೆ ವಿಶೇಷವಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿರ್ತಾನೆ. ಹಾಗೆಲ್ಲರೂ ಚಿಂತಾಕ್ರಾಂತರಾಗ್ತಾರೆ. ಆಯ್ತು, ಇನ್ನೇನು ಹಿಂಗ್ ವರ ಕೊಟ್ಟು ಬಿಟ್ರೆ ಆಯ್ತು, ನಾನು ಇನ್ನೇನ್ ಮಾಡ್ಬೇಕು ಅಂತ. ಆಗ ಸರಸ್ವತಿ ದೇವಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನೇನು ಅವನೇನು ವರವನ್ನು ಕೇಳಬೇಕು, ಹೋಗಿ ಅವಳ ನಾಲಿಗೆ ಮೇಲೆ ನೀನು ನೆಲೆಸಿ ಬಿಡು. ಆಗ ಏನಾಗತ್ತಂದ್ರೆ ಅವನು ನಿರ್ದೇವತ್ವಂ ದೇಹಿ ಅಂತ ಹೋಗಿಬಿಟ್ಟು ನಿದ್ರಾವತ್ವಂ ದೇಹಿ, ತಪಸ್ಸು ಮಾಡಿ ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಸಾಕಾಗಿ ಬಹಳ ಸಾಕಾಗಿ ಬಿಟ್ಟದೆ. ಹಾಗಾಗಿ ನಿದ್ರಾವತ್ವಂ ದೇಹಿ, ಹೇಗೆ ನಿದ್ರೆ ಕೊಡುವಂತ ಏನು ಮಾಡಿದ್ರು ನಾನು ಇರಬಾರ್ದು, ಅಂತಹ ನಿದ್ರೆಯನ್ನು ನನಗೆ ಕೊಡು ಅಂತೇಳಿ ವಿಶೇಷವಾಗಿ ಕುಂಭಕರ್ಣ ಆ ಬ್ರಹ್ಮದೇವರನ್ನು ವರವನ್ನು ಕೇಳ್ತಾನೆ. ಕೇಳಿದ ತಕ್ಷಣ ಇನ್ನೇನು ನಾನು ತಡ ಮಾಡುವ ತದಾಸ್ತು ಅಂತ ಹೇಳಿಬಿಟ್ಟು ಹೋಗಿಬಿಡ್ತಾನೆ. ಮತ್ತೆ ವಿಭೀಷಣವು ಕೂಡ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾ ಇರ್ತಾನೆ. ಆದ್ರೆ ಇಲ್ಲಿ ವಿಶೇಷ ಏನಂದ್ರೆ ವಿಭೀಷಣ ಬ್ರಹ್ಮದೇವರನ್ನ ವರವನ್ನು ಕೇಳೋದು ಬಹಳ ವಿಶೇಷವಾಗಿದೆ. ಏನಂತಂದ್ರೆ ನಿನಗೆ ಏನು ವರವನ್ನು ಬೇಕು ಅಂತ ಕೇಳಿದಾಗ ಭಗವಂತನಲ್ಲಿ ಅಚಲವಾದ ಭಕ್ತಿಯನ್ನು ಕೊಡುವಂತ ವಿಭೀಷಣ ಬೇಡ್ತಾನೆ. ನಿಜವಾಗ್ಲೂ ಕುಂಭಕರ್ಣ ರಾವಣ ನಿಜವಾಗ್ಲೂ ತಪಸ್ಸನ್ನು ಮಾಡಿದ್ದು ಅವಧ್ಯತ್ವಕ್ಕೆ, ಅಂದ್ರೆ ಯಾರಿಂದನೂ ನಮಗೆ ಸಾವನ್ನ ಬರಬಾರದು, ಆ ರೀತಿಯಾಗಿ ನಮಗೆ ಅನುಗ್ರಹವನ್ನು ಕೊಡು ಅಂತ ಕೇಳಲಿಕ್ಕೆ ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿದ್ರು. ಬ್ರಹ್ಮದೇವರು ಆ ರಾವಣನಿಗೆ ಆಗ್ಬೇಕಾದ್ರೆ ಆ ರೀತಿ ಆಗುವುದಿಲ್ಲ ಅಂತ ಕೇಳಿದಾಗ ಅವನು ಆ ರೀತಿಯಾದ ಉಳಿದ ದೇವತೆಗಳಿಂದ, ಯಕ್ಷರಿಂದ, ರಾಕ್ಷಸರಿಂದ ಸಾವನ್ನ ಬರಬಾರದು ಅಂತೇಳಿ ವರವನ್ನ ಹೇಳ್ತಾನೆ. ಕುಂಭಕರ್ಣ ಅಂತ ನಿದ್ರಾವತ್ವಂ ದೇಹಿ ಅಂತ ಈ ರೀತಿಯಾಗಿ ಆಗುತ್ತೆ. ಆದ್ರೆ ವಿಭೀಷಣ ಏನು ಮಾಡ್ತಾನೆ ಅಂತಂದ್ರೆ ಭಗವಂತನಲ್ಲಿ ಅಚಲವಾದ ಭಕ್ತಿಯನ್ನು ಕೊಡು ಎಂಬುದಾಗಿ ಅಷ್ಟೇ ಬೇಡ್ತಾನೆ. ಏನು ಬೇಡ ನನಗೆ, ಭಗವಂತನಲ್ಲಿ ನಿತ್ಯವಾಗಿ ಸ್ಥಿರತೆಯಾದಂತಹ ಮನಸ್ಸನ್ನು ಕೊಡು ಅಂತ ಕೇಳಿದಾಗ ತಥಾಸ್ತು ಅಂತ ಅಷ್ಟೇ ಹೇಳದೇನೆ ನೀನು ಚಿರಂಜೀವಿಯಾಗಿರುವಂತ ವರವನ್ನು ಕೊಟ್ಟು ಹೋಗ್ತಾರೆ. ಕೆಲವೊಮ್ಮೆಲ್ಲ ಭಗವಂತನ ಭಗವತ್ ಭಕ್ತರು ದೇವರನ್ನು ಏನು ಬೇಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದ್ರೆ ಕೆಲವೊಂದು ಭಗವತ್ ಭಕ್ತರು ಏನ್ ಬೇಡಿದ್ರು ದೇವರು ಕೊಡೋದಿಲ್ಲ. ಕೆಲವೊಬ್ಬರಿಗೆಲ್ಲ ಬಹಳ ಇದೆ, ಅಯ್ಯೋ ಭಗವತ್ ಭಕ್ತರು ನಾವು ಏನ್ ಬೇಡಿದ್ರು ಭಗವಂತ ಕೊಟ್ಟು ಬಿಡ್ತಾನೆ. ಒಂದು ಬೇಡಬಾರ್ದು, ಯಾಕಂದ್ರೆ ಈಗ ಸಾಧಾರಣವಾಗಿ ದೇವಸ್ಥಾನಕ್ಕೆ ಹೋದಾಗ ಏನು ಬೇಡಬಾರ್ದು. ಇವತ್ತೆಲ್ಲ ನಾವು ದೇವಸ್ಥಾನದಲ್ಲಿ ಕೊಡೋದೇ ಬಿಟ್ಟು ಬಿಡ್ತೀವಿ. ಹೋಗಿ ಒಂದು 5 ನಿಮಿಷ ಹಿರಿಯರೆಲ್ಲ ಕೊಡೋದು, ಈಗೆಲ್ಲ ಕೊಡೋದು ಬಿಟ್ಟು ಬಿಟ್ಟಿದೆ. ಯಾಕೆ ಕೊಡ್ಬೇಕು ಅಂದ್ರೆ ದೇವರಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅಂದ್ರೆ ಏನಂತಂದ್ರೆ ಅನಾಯಾಸೇನ ವರ್ಣಂ ವಿನಾ ದೇಹೀನ ಜೀವಿತಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹಿಮೇ ಪರಮೇಶ್ವರ ಅಂತ. ಅಂದ್ರೆ ಜೀವನ ವಿನಾ ದೇಹಿನ, ಯಾರ ಮುಂದನೂ ಕೈ ಚಾಚದೆ ಇರುವಂತೆ ನೀನ್ ನೋಡ್ಕೊಂಡ್ಬಿಡು ಸಾಕು. ಮತ್ತೆ ಅಂತ್ಯಕಾಲದಲ್ಲಿ ನಿನ್ನ ಸ್ಮರಣೆಯನ್ನು ಬರಬೇಕು. ಯಾಕಂದ್ರೆ ನಮಗೆಲ್ಲ ಈಗೆಲ್ಲ ನಾವು ಕಲಿಯುಗ, ನಮಗೆ ಎಲ್ಲ ಆಪ್ಯನೂ ಕೂಡ ಹಾಗೆ, ತಂದೆ ತಾಯಿ ಅನ್ನೋ ಒಂದು ಸಂಬಂಧನೂ ಕೂಡ ಹಾಗೆ. ಆದ್ರೆ ಅಲ್ಲಿ ಹೇಳುವ ಅನಾಯಾಸ ವಿನಾ ದೇಹಾಂತೆ ತವ ಸಾನ್ನಿಧ್ಯ ದೇಹಿಮೇ ಪರಮೇಶ್ವರ, ದೇಹಾಂತೆ ತವ ಸಾನ್ನಿಧ್ಯ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನಿಜವಾಗ್ಲೂ ಮನೆಯಲ್ಲಿ ಒಬ್ಬರ ಮರಣವನ್ನು ಹೊಂದಿದಾಗ ಅವರ ಕಿವಿಯಲ್ಲಿ ಕರ್ಣವೇದ ಅಂತೇಳಿ ವೇದವನ್ನ ಅವರಲ್ಲಿ ಕಿವಿಯಲ್ಲಿ ಶ್ರವಣವನ್ನು ಮಾಡಿಸ್ತಾರೆ. ಯಾರು ಮರಣವನ್ನು ಹೊಂದಿರ್ತಾನೋ ಅವನ ಕಿವಿಯಲ್ಲಿ ಹೇಳಬೇಕು ಅಂತ ಇದೆ, ಕರ್ಣ ಸೂಕ್ತ ಅಂತ. ಇವತ್ತೆಲ್ಲ ನಾವು ಆ ದುಃಖದಲ್ಲಿ ಯಾರು ಹೇಳೋದಿಲ್ಲ, ಇರುವಂತಹ ಪ್ರಮಾಣ. ಹಾಗಾಗಿ ಭಗವಂತ ಅಂತ್ಯಕಾಲದಲ್ಲಿ ನಿನ್ನ ಸಾಮೀಪ್ಯವನ್ನು ಹೊಂದಬೇಕು ಅಂತೇಳಿ ವಿಶೇಷವಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೇನೆ ದೇವರು ಯಾಕೆ ಭಗವತ್ ಭಕ್ತರಿಗೆ ಬೇಡಿಕೆ ಕೊಡುವುದಿಲ್ಲ ಅಂದ್ರೆ ಭಾಗವತ ಷಷ್ಠಮ ಸ್ಕಂದದಲ್ಲಿ ವರ್ಣನೆ ಮಾಡಬೇಕಾದ್ರೆ ದೇವತೆಗಳೆಲ್ಲ ಹೋಗಿ, ಇವತ್ತೆಲ್ಲ ನಾವು ಸ್ತ್ರೀಯರೆಲ್ಲ ಮಾಡದೇ ಇರ್ತೇವೆ ಕ್ಷಿಪಂಚಮಿ ಇದಕ್ಕೆಲ್ಲ. ಅದಕ್ಕೆ ಕಾರಣ ಯಾರಂದ್ರೆ ರುದ್ರಾಸುರನನ್ನ ಇಂದ್ರದೇವರು ಹತ ಮಾಡಿದ್ರು, ಬ್ರಹ್ಮಹತ್ಯೆ ಬಂತು ಹಾಗಾಗಿ ಅಂತ. ಅಲ್ಲಿ ದೇವತೆಗಳ ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ನೀನು ಬಂದ ಆ ರುದ್ರಾಸುರನನ್ನ ಸಂಹಾರ ಮಾಡು ಅಂತ ಕೇಳಿದಾಗ ಎಲ್ಲದಕ್ಕೂ ನಾನು ಬರುವುದಿಲ್ಲ, ಆ ದದಿತಿ ಮಹರ್ಷಿಗಳು ಇದ್ದಾರೆ ಅಂತ ಮುಂದೆ ಹಾಗೆ ಅಲ್ಲಿ ಆಗ್ಬೇಕಾದ್ರೆ ಹೇಳ್ತಾನೆ ಭಗವಂತ. ಭಗವತ್ ಭಕ್ತರಿಗೆ ನಾನು ಏನ್ ಬೆಳೆಯೋ ತಕ್ಷಣವಾಗಿ ವರ ಕೊಡುವುದಿಲ್ಲ ಅಲ್ಲಿ ಹೇಳೋದು ಹಾಗೆ. ಮತ್ತೆ ದಾಸರು ಕೂಡ ವರ್ಣನೆ ಮಾಡ್ತಾರೆ, ನಾವು ಏಕೆ ಮಮತೆ ಕೊಟ್ಟು ದಣಿಸು ರಂಗ ಅಂತ ವರ್ಣನೆ ಮಾಡ್ತಾರೆ. ಅರಿತು ನನಗೆ ಅರೆಲಾಭವಾದರೂ ವಿರಕೂತಿ ವಿಷಯನು ರಾಧನು ಅಂತ. ಯಾಕೆ ಭಗವಂತ ಬೇಡಿದ ಭಗವತ್ ಭಕ್ತರಿಗೆ ಕೊಡುವುದಿಲ್ಲ ಅಂದ್ರೆ ಎಲ್ಲಾ ಭಗವತ್ ಭಕ್ತರಿಗೂ ಕೂಡ ಗೊತ್ತು ಭಗವಂತನ ಅನುಗ್ರಹ ಆದ್ರೆ ಎಲ್ಲ ಸಿಗುತ್ತೆ. ನಾ ಏನ್ ಬೇಡ್ತಾನೆ ಎಲ್ಲವನ್ನೂ ಕೂಡ ಭಗವಂತನ ಒಂದು ಅನುಗ್ರಹದಿಂದ ಸಿಗುತ್ತೆ ಅಂತ ಗೊತ್ತು. ಆದ್ರೂ ಕೂಡ ಹೋಗಿ ಭಗವಂತ ನೀನ್ ಅನುಗ್ರಹ ಅಂತ ಬೇಡ್ತೀವ? ಇಲ್ಲ. ಇವತ್ತು ಸಂಪತ್ತಿಲ್ಲ, ಸಂಪತ್ತು ಕೊಡು, ಇವತ್ತು ಮನೆಯಲ್ಲಿ ಅದು ಇಲ್ಲ ಇದು ಕೊಡು, ಏನೋ ಬೇಡ್ತಾ ಇರ್ತೇವೆ. ಅದಕ್ಕೆ ಭಗವಂತ ಹೇಳ್ತಾನಂತೆ ನನ್ನ ಭಕ್ತರು ನನ್ನ ಅನುಗ್ರಹದಿಂದ ಎಲ್ಲಾ ಸಿಗುತ್ತೆ ಅಂತ ಗೊತ್ತು,
ಆದ್ರೆ ಈ ಸಂಸಾರ ಸಾಗರದಲ್ಲಿ ಬಿದ್ದು ಅದು ಕೊಡು ಇದು ಕೊಡು ಅಂತ ಬೇಡ್ತಾ ಇದ್ದಾರೆ. ಅದು ಯೋಗ್ಯವಾಗಿದ್ರೆ ಮಾತ್ರ ಕೊಡ್ತೇನೆ, ಇಲ್ಲದಿದ್ರೆ ಅದಕ್ಕೂ ದೊಡ್ಡದು ಕೊಡ್ಲಿಕ್ಕಿದ್ದೇನೆ ಅಂತ ನೋಡಿ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಕುಂಭಕರ್ಣ ರಾವಣ ಏನೆಲ್ಲಾ ಪ್ರಯತ್ನ ಮಾಡಿದ್ರು, ಅವರಿಗೆ ಕೊಳ್ಳೇ ಇಲ್ಲ ಭಗವಂತ. ಬ್ರಹ್ಮದೇವ ಏನೂ ಮಾಡದೆ ನಮ್ಮ ಭಗವಂತನ ಸ್ಥಿರತೆ ಅಚಲವಾದ ಭಕ್ತಿಯನ್ನು ಕೊಡೋದು ಅವನಿಗೆ ಅದಕ್ಕೂ ಯೋಗ್ಯವಾದಂತ ನೀನೇನು ಚಿರಂಜೀವಿಯಾಗಿ ಭಗವಂತನ ಭಕ್ತನಾಗು ಅಂತೇಳಿ ಅನುಗ್ರಹವನ್ನು ಕೊಟ್ಟರು ಬ್ರಹ್ಮದೇವರು. ಯಾಕಂದ್ರೆ ಇವತ್ತು ಸಪ್ತ ಚಿರಂಜೀವಿಗಳನ್ನು ಸ್ಮರಣೆ ಮಾಡ್ಬೇಕಾದ್ರೆ ಅಲ್ಲೇ ಹೇಳ್ತೇವೆ ನಾವು, ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಶ್ಚ ವಿಭೀಷಣ ಕೃಪಯ ಪರಶುರಾಮಶ್ಚ ಸಪ್ತೈದು ಚಿರಂಜೀವಿನಃ ಅಂತ. ವಿಶೇಷವಾಗಿ ಅಂತ ಚಿರಂಜೀವಿಗಳಲ್ಲಿ ವಿಭೀಷಣನು ಕೂಡ ಒಬ್ಬನು. ಆ ರೀತಿಯಾಗಿ ಭಗವಂತನಲ್ಲಿ ವರವನ್ನು ಪಡೆದು ವಿಶೇಷವಾಗಿ ಎಲ್ಲರಿಗೂ ಕೂಡ ಆ ದೇವತೆಗಳಿಗೆ ಎಲ್ಲರಿಗೂ ಕೂಡ ತೊಂದರೆಯನ್ನ ರಾವಣ ಕುಂಭಕರ್ಣರಿಂದ ಆಗ್ತಾ ಇದೆ. ಹಾಗಾಗಿ ರಾಮ ನೀನು ಭಗವಂತ ನೀನು ಭೂಮಿಯಲ್ಲಿ ಜನನವನ್ನ ಮಾಡು ಎಂಬುದಾಗಿ ದೇವತೆಗಳು ಹೋಗಿ ಆ ಭಗವಂತನಲ್ಲಿ ಮೊರೆಯನ್ನು ಹೇಳ್ತಾರೆ. ಮೊರೆಯನ್ನು ಇಟ್ಟಾಗ ಆಗ ಆ ಭಗವಂತ ಇಲ್ಲಿ ದಶರಥ ವಿಶೇಷವಾಗಿ ದಶರಥನ ವಂಶವನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ದಶರಥ ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾ ಇರ್ತಾನೆ. ಅದು ಹೇಗೆ ಅಂತಂದ್ರೆ ಬ್ರಹ್ಮ ಅವನ ವಂಶವನ್ನು ಹೇಗಿದೆ ಅಂತ ವರ್ಣನೆ ಮಾಡ್ತಾರೆ. ಬ್ರಹ್ಮದೇವರ ಮಕ್ಕಳು ಮರೀಚಿ ಋಷಿಗಳು, ಅವರ ಮಕ್ಕಳು ಕಶ್ಯಪರು, ಅವರ ಮಕ್ಕಳ ವಿವಸ್ವತು, ಅವರ ಮಕ್ಕಳ ವೈವಸ್ವತ ಮನು. ಇವತ್ತಿನ ಮನ್ವಂತರ ನಾವೆಲ್ಲ ಹೇಳಬೇಕಾದ್ರೆ ವೈವಸ್ವತ ಮನ್ವಂತರ ಅಂತ ಹೇಳ್ತೇವೆ. ಅವರ ಮಗನಾಗಿ ಬಂದವನು ಇಕ್ಷ್ವಾಕು. ಆ ಇಕ್ಷ್ವಾಕು ವಂಶದಲ್ಲಿ ಬಂದಂತವರೇ ದಶರಥ ಮಹಾರಾಜ. ಅದರೆಲ್ಲ ವಿಶೇಷ ವಂಶ. ಯಾಕಂದ್ರೆ ಇವತ್ತು ನಾವು ಗಂಗೆಯನ್ನು ಬರಬೇಕಾದ್ರೆ ಭಗೀರಥ ಅದೇ ವಂಶದಲ್ಲೇ ಬರುವಂತವನು. ಮತ್ತೆ ಇವತ್ತು ದಿಲೀಪ ಮಹಾರಾಜನ ಕಥೆಯನ್ನು ಕೇಳ್ತಾ ಇರ್ತೇವೆ, ಅದೇ ವಂಶದಲ್ಲಿ ಬರುವಂತವರು. ಹಾಗಾಗಿ ಅಂತಹ ವಂಶದಲ್ಲೇ ಬರುವಂತಹ ವೃತ್ತಾಂತ. ಆ ಭಗವದ್ಭಕ್ತರಾಗಿ ವಿಶೇಷವಾಗಿ ಅದರಲ್ಲಿ ಬರುವಂತಹ ದಶರಥ ಮಹಾರಾಜ ಅವನಿಗೆ ಇರುವುದಿಲ್ಲ. ಮಕ್ಕಳಿರಲಿಲ್ಲ ಅಂದ್ರೆ ಯಾರಿಗೆ ಮಕ್ಕಳಿರಲಿಲ್ಲ ಅಂತಂದ್ರೆ ಅವನು 353 ಹೆಣ್ಣು ಮಕ್ಕಳನ್ನ ಮದುವೆ ಆಗಿದ್ದ. ಯಾಕೆ ಅಂತಂದ್ರೆ ಪರಶುರಾಮ ದೇವರು ಒಂದು ಪಣವನ್ನು ತೊಟ್ಟಿರ್ತಾರೆ. ಏನಂದ್ರೆ ಕ್ಷತ್ರಿಯ ಕುಲವನ್ನೆಲ್ಲವನ್ನು ಕೂಡ ನಾಶ ಮಾಡ್ತೇನೆ ಅಂತ. ಆದ್ರೆ ಆ ಪಣವನ್ನು ತೊಡಬೇಕಾದ್ರೆ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಏನು ಅಂತಂದ್ರೆ ಕಲ್ಯಾಣ ಮಂಟಪದಲ್ಲಿ ಯಾರಿರ್ತಾನೋ ಅವನನ್ನ ನಾನು ಸಂಹಾರ ಮಾಡುವುದಿಲ್ಲ, ಯಜ್ಞದಲ್ಲಿ ಯಾರಿರ್ತಾನೋ ಅವನನ್ನ ನಾನು ಸಂಹಾರ ಮಾಡುವುದಿಲ್ಲ, ಆ ಸಂಹಾರ ಮಾಡುವ ಸಮಯ ನಾನು ಯಾವ ಪರಸ್ತ್ರೀಯರನ್ನೂ ಕೂಡ ನಾನು ಸ್ಪರ್ಶವನ್ನ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ 3 ರಾಜರ ವರ್ಣನೆ ಮಾಡ್ತಾರೆ. ಯಾರು ಅಂತಂದ್ರೆ ಯಜ್ಞವನ್ನು ಯಾರು ಮಾಡ್ತಾ ಇರ್ತಾರೆ ಅಂದ್ರೆ ಜನಕ ಮಹಾರಾಜ ಮಾಡ್ತಾ ಇರ್ತಾನೆ. ಜನಕ ಮಹಾರಾಜನಿಗೆ ಪರಶುರಾಮ ದೇವರು ಯುದ್ಧಕ್ಕೆ ಅಂತ ಬಂದು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದು ಯಾಗವನ್ನು ಮಾಡೋದು. ಯಾಕಂದ್ರೆ ಯಜ್ಞದಲ್ಲಿ ಇದ್ದವರಿಗೆ ಯಾರಿಗೂ ಕೂಡ ಭಗವಂತ ಸಂಹಾರ ಮಾಡಲ್ಲ ಅಂತ ಹೇಳಿದಾನೆ. ಹಾಗಾಗಿ ನಾನು ಯಜ್ಞವನ್ನು ಮಾಡೋಣ ಅಂತ. ನಂತರದಲ್ಲಿ ನಾರಿ ಕವಚ ಅಂತ ಒಬ್ಬ ರಾಜ. ಏನು ನಾರಿ ಕವಚ? ಅವನ ಹೆಸರೇ ನಾರಿ ಕವಚ. ಯಾಕಂದ್ರೆ ನಾರಿಯರಿಂದ ಪರಸ್ತ್ರೀಯರನ್ನ ಸ್ಪರ್ಶ ಮಾಡುವುದಿಲ್ಲ ಅಂತೇಳಿ ಪರಶುರಾಮ ದೇವರು ಪಣವನ್ನು ತೊಟ್ಟು ನಿಂತು ಬಿಟ್ಟಿದ್ದಾರೆ. ಇನ್ನೇನು ಪರಶುರಾಮ ದೇವರು ಯುದ್ಧಕ್ಕೆ ಬಂದರು ಅಂತ ಗೊತ್ತಾದ ತಕ್ಷಣ ಎಲ್ಲ ಸ್ತ್ರೀಯರನ್ನ ಸುತ್ತು ಹರಿಕೊಂಡು ಮಧ್ಯದಲ್ಲಿ ತಾನು ಕೊಡೋಣ ಬಂದು ಪರಶುರಾಮ ದೇವರು ಎಲ್ಲಿದೆಯಾ ನೀನು ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಇದ್ದೇನೆ ಅಂತ ಹೇಳೋನು. ಸುತ್ತಲೂ ಸ್ತ್ರೀಯರಿದ್ದಾರೆ, ಯಾವ ಪರಸ್ತ್ರೀಯರನ್ನ ಸ್ಪರ್ಶ ಮಾಡಲ್ಲ ಅಂತ ಹೇಳಿದ್ದಾರೆ ಪರಶುರಾಮ ದೇವರು. ಹಾಗಾಗಿ ಅವನನ್ನ ಹಾಗೆ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾಗಿ ಅವನು ನಾರಿ ಕವಚ ಅಂತ ಪ್ರಸಿದ್ಧನ. ಇನ್ನು ದಶರಥ ಪರಶುರಾಮ ದೇವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದು ನಾರಿಯನ್ನು ಹೆಣ್ಣು ಮಗಳನ್ನು ಕರೆದುಕೊಂಡು ಬಂದು ಮದುವೆ ಆಗಿರೋದು. ಅಲ್ಲ, ಪರಶುರಾಮ ದೇವರು ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ 21 ಬಾರಿ ಯುದ್ಧಕ್ಕೆ ಹೋಗಿದ್ದು. ಆದ್ರೆ 353 ಯಾಕೆ? 21, 22 ಹೋಯ್ತು. 300 ಜನ ಯಾಕೆ ಆಯ್ತು ಅಂದ್ರೆ ನಮ್ಮಲ್ಲಿ ಹಾಗೆ ಕೆಲವೊಮ್ಮೆ ಏನೋ ಸುದ್ದಿ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಸಾಕು ನಾವು ರೆಡಿ ಆಗಿಬಿಟ್ಟಿರ್ತೀವಿ. ಹಾಗೆ ಅಲ್ವಾ, ಇನ್ನೇನು ಯಾರೋ ಹೇಳಿದಾರೆ ಅವ್ರಿಗೆ ನಮ್ಗೆ ಆಪತ್ತಿದೆ, ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದ್ರೆ ಸಾಕು ಅದಕ್ಕೆ ಏನ್ ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಿರ್ತೀವಿ. ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ನೋಡಿ, ಹಾಗೆ ಯಾರಾದ್ರೂ ಒಬ್ಬ ಯತಿಗಳು ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಅಂತ ಇದ್ದಾಗ, ಇಲ್ಲ ಇವತ್ತು ಸ್ವಾಮಿಗಳು ನಿಮ್ ಮನೆಗೆ ಬರ್ಲಿಕ್ಕಿದ್ದಾರೆ, ಒಂದು ವೇಳೆ ಬಂದ್ರು ಬರ್ಬೋದು ಅಂದಾಗ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಬಂದು ನಿಂತು ಬಿಟ್ಟಿರ್ತೇವೆ. ಬರ್ತಾರೋ ಬಿಡ್ತಾರೋ ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಅಂತ. ಹಾಗೆ
ಯಾರಾದ್ರೂ ಸುದ್ದಿ ಎಬ್ಬಿಸಿದ್ರೆ ಸಾಕು, ಪರಶುರಾಮ ದೇವರಿಗೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದು ನಾರಿಯನ್ನ ಹೆಣ್ಣುಗಳನ್ನು ಕರ್ಕೊಂಡು ಬರೋದು, ಮದುವೆ ಆಗಿಬಿಡೋದು. ಹಾಗೆ 350 ಜನರನ್ನ ಮದುವೆ ಆಗಿದ್ದ ದಶರಥ. ಅವನಿಗೆ ದಶರಥ ಅಂತ ಯಾಕೆ? ಈಗ 10 ತಲೆ ಇರೋದ್ರಿಂದ ದಶಕಂಠ ರಾವಣ ಅಂತ ಹೇಳ್ತೇವೆ. ಈ ದಶರಥ ಯಾಕೆ ಅಂತಂದ್ರೆ 10 ದಿಕ್ಕಿನಲ್ಲಿಯೂ ಕೂಡ ಅವನು ರಥವನ್ನು ತಗೊಂಡು ಹೋಗಿ ಯುದ್ಧಕ್ಕೆ ಮಾಡ್ತಾ ಇದ್ದ. ಅಲ್ಲ ಚಲ 10 ದಿಕ್ಕಲ್ಲಿ ನಮಗೆ ಸಿಗುವೇ 8 ದಿಕ್ಕುಗಳು, ಇನ್ನು 2 ದಿಕ್ಕಲ್ಲಿ ಹೋದು ಅಂದ್ರೆ ಮೇಲ್ಲೋಕಕ್ಕೆ ತಳಲೋಕ, ಪಾತಾಳ ಲೋಕದಲ್ಲಿಯೂ ಮತ್ತು ಮೇಲ್ಲೋಕದಲ್ಲಿ ಈ 2 ಕಡೆ ದೇವತೆಗಳು ಕರೆದಾಗ ಕೂಡ ತನ್ನ ರಥವನ್ನು ತಗೊಂಡೋಗಿ ಯುದ್ಧಕ್ಕೆ ಹೋಗ್ತಿದ್ದ ಸಹಾಯಕನಾಗಿ. ಆ 10 ದಿಕ್ಕುಗಳಲ್ಲಿಯೂ ರಥವನ್ನು ಓಡಿಸಬಲ್ಲವನು ದಶರಥ. ಹಾಗಾಗಿ ಅವನಿಗೆ ದಶರಥ ಎಂಬುದಾಗಿ ರಾಜನಿಗೆ ಹೆಸರನ್ನು ಕೊಟ್ಟಿದ್ದ. ಹಾಗಾಗಿ ಅವನು 353 ಸ್ತ್ರೀಯರನ್ನ ಮದುವೆ ಆಗಿದ್ದ. ಅದರಲ್ಲಿ ಪ್ರಧಾನರಾದವರು 3: ಕೌಸಲ್ಯ, ಕೈಕೇಯಿ, ಸುಮಿತ್ರೆ. ಇವರಿಗೆ ಮಕ್ಕಳೇ ಇರಲಿಲ್ಲ. ಮಕ್ಕಳೇ ಇಲ್ಲದಿದ್ದಾಗ ಬಹಳ ಚಿಂತಾಕ್ರಾಂತನಾಗಿರ್ತಾನಂತೆ. ಆಗ ಮಂತ್ರಿಯಾದಂತಹ ಸುಮಂತ ಬಂದು ಅಲ್ಲಿ ದಶರಥನಿಗೆ ಹೇಳ್ತಾನಂತೆ, ಏನಂತಂದ್ರೆ ನೀನು ಬಹಳ ಚಿಂತೆಯನ್ನು ಮಾಡೋದೇನು ಬೇಡ ಅಂತ. ಯಾಕೆಂತಂದ್ರೆ ಸುಮಂತ್ರ ಹೇಳ್ಬೇಕಾದ್ರೆ ಹೇಳ್ತಾನಂತೆ, ಇಲ್ಲ ನಾನು ಹೀಗೆ ಬರ್ತಾ ಇದ್ದೆ, ಅಲ್ಲಿ ಒಂದು 3 ಋಷಿಗಳು ಕೂತು ಒಂದು ಚರ್ಚೆಯನ್ನು ಮಾಡ್ತಾ ಇದ್ರು. ಏನಂದ್ರೆ ದಶರಥ ಎಲ್ಲಾ ಪ್ರಜೆಗಳನ್ನ ಸಂತುಷ್ಟವಾಗಿ ನೋಡ್ತಾ ಇದ್ದಾನೆ, ಹಾಗಾದ್ರೆ ಅವನಿಗೆ ಪ್ರಧಾನರಾದಂತಹ 3 ಪತ್ನಿಯರಲ್ಲಿ ಸಂತತಿಯೇ ಇಲ್ಲ, ಹಾಗಾಗಿ ಅವನು ಬಹಳ ಚಿಂತಾಕ್ರಾಂತನಾಗಿದ್ದಾನೆ ಅಂತ ಹೇಳಿದಾಗ ಅಲ್ಲಿ ಇರುವಂತಹ ಸನತ್ ಕುಮಾರ ಹೇಳ್ತಾರೆ, ಇಲ್ಲ ಬಹಳ ಚಿಂತೆಯನ್ನು ವ್ಯಥೆಯನ್ನು ಏನು ಪಡಬೇಡಿ, ಮುಂದೆ ಋಷ್ಯಶೃಂಗ ಎಂಬ ಋಷಿಗಳಿಂದ ಅವನು ಯಾಗವನ್ನ ಮಾಡಿಸಿ ಅದರಿಂದ 4 ಜನ ಮಕ್ಕಳನ್ನ ಅವನು ಪಡಿತಾನೆ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಸುಮಂತರ ಮಂತ್ರಿ ಆ ದಶರಥನಿಗೆ ಹೇಳ್ತಾನಂತೆ. ಅದನ್ನು ಕೇಳಿದ ನಂತರ ಆ ಸುಮಂತ್ರ ರಾಜ ಆ ಋಷಶೃಂಗ ಋಷಿಗಳನ್ನ ಕರೆಸಿ ಅಂತ ಹೇಳಿ ದಶರಥ ಆಜ್ಞೆಯನ್ನ ಮಾಡ್ತಾನೆ. ಈ ಋಷಶೃಂಗ ಋಷಿಗಳು ಯಾರಂತಂದ್ರೆ ವಿಭಾಂಡಕ ಮಹರ್ಷಿಗಳ ಮಗ ಋಷಶೃಂಗ. ಇವನು ಎಂಥವನು ಅಂತಂದ್ರೆ ಅವನಿಗೆ ಸ್ತ್ರೀ ಮತ್ತು ಪುರುಷ ಎಂಬ 2 ಜಾತಿ ಇದೆ ಅನ್ನೋದೇ ಗೊತ್ತಿದ್ದಿಲ್ಲ. ವಿಭಾಂಡಕ ಋಷಿಗಳು ಹೇಗೆ ಬೆಳೆಸಿರ್ತಾರಂದ್ರೆ ಜಗತ್ತಿನಲ್ಲಿರುವಂತದ್ದು ಪುರುಷ ಜಾತಿ ಒಂದೇ, ಬೇರೆ ಯಾವುದೂ ಇಲ್ಲ. ಹಾಗೆ ಯಾಕೆ ಬೆಳೆಸಿದ್ರು ಅಂತಂದ್ರೆ ವಿಭಾಂಡಕ ಋಷಿಗಳು ಒಮ್ಮೆ ತಪಸ್ಸಿಗೆ ಕೂತಾಗ ಇಂದ್ರದೇವರು ಆ ಸ್ತ್ರೀಯರನ್ನ ಕಳಿಸೋರಂತೆ. ಯಾಕೆ ಅಂತಂದ್ರೆ ಇಂದ್ರದೇವರಿಗೆ ಯಾರಾದ್ರೂ ತಪಸ್ಸು ಮಾಡಿದ್ರೆ ಅವರಿಗೆ ಹೆದರಿಕೆ, ಎಲ್ಲಿ ನನ್ನ ಸ್ಥಾನವನ್ನು ಅಪಹರಣ ಮಾಡ್ಲಿಕ್ಕೆ ಮಾಡ್ತಾ ಇದ್ದವರು ಎಂಬುದಾಗಿ ಅಪ್ಸರೆಯನ್ನು ಕಳಿಸಿ ನೀವು ನೃತ್ಯವನ್ನ ಮಾಡಿ ಗಾಯನವನ್ನು ಮಾಡಿ ಅಂತ ಕಳಿಸ್ತಾ ಇದ್ರು. ಹಾಗಾಗಿ ವಿಭಾಂಡಕ ಋಷಿಗಳು ಏನ್ ಮಾಡಿದ್ರಂದ್ರೆ ಕೊನೆಗೆ ಒಂದು ವೇಳೆ ನನ್ನ ಮಗನಿಗೆ ಹಾಗಾಗಬಾರ್ದು, ಒಂದು ವೇಳೆ ಯಾರಾದರೂ ಸ್ತ್ರೀಯರು ಬಂದ್ರೆ ಅವರಿಗೆ ನಾನು ಶಾಪವನ್ನು ಕೊಡ್ತೇನೆ ಅಂತ ಪಡ ತೊಟ್ಟು ಕೂತು ಬಿಟ್ಟಿದ್ರ. ಹಾಗಾಗಿ ಯಾರೂ ಕೂಡ ಆ ಋಷಿಶೃಂಗನ ಎದುರುಗಡೆನೆ ಬರ್ತಾ ಇರಲಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಎಲ್ಲಿಯೋ ಒಂದು ಯಾಗಕ್ಕೆ ಹೋಗ್ತಾರೆ, ಅಲ್ಲಿ ವಿಭಾಂಡಕ ಋಷಿಗಳು ಬಂದಿರುವುದಿಲ್ಲ. ಆಗ ಅಂಗದ ದೇಶದ ರಾಜನಾಗಿರುವಂತಹ ಲೋಮಪ ಎಂಬ ರಾಜ ಏನ್ ಮಾಡ್ತಾನಂದ್ರೆ ತನ್ನ ರಾಜ್ಯದಲ್ಲಿ ಇರುವಂತಹ ಅಪ್ಸರೆಯರನ್ನ ಅವರಿಗೆ ಕಳಿಸಿಕೊಡ್ತಾನಂತೆ, ನೀವು ಋಷಿಶೃಂಗ ಮಹರ್ಷಿಗಳ ಹತ್ರ ಹೋಗಿ ಅಂತ. ಹೋದಾಗ ಆ ಸ್ತ್ರೀಯರನ್ನು ನೋಡಿ ಚಿಂತಾಕ್ರಾಂತರಾಗಿ ಅವರನ್ನು ಕೇಳ್ತಾನಂತೆ, ನೀವು ಯಾವ ಆಶ್ರಮದಿಂದ ಬಂದವರು, ನಿಮ್ಮದು ಯಾವುದು ವೇದ ಅಂತ. ಯಾಕಂದ್ರೆ ಇವತ್ತಿವರೆಗೂ ನನ್ನೇ ನೋಡದೇ ಇರುವನು ಒಮ್ಮೆಲೆಗೆ ಹೆಣ್ಣು ನೋಡಿದ್ರೆ ಚಿಂತಾಕ್ರಾಂತನಾಗಿದ್ದಾನೆ. ಏನಂತಂದ್ರೆ ನೀವು ಯಾವ ವೇದದವರು, ನಿಮ್ಮದು ಯಾವ ಶಾಖೆ? ಯಾಕಂದ್ರೆ ನಾವು ಋಗ್ವೇದ, ಯಜುರ್ವೇದ, ಸಾಮವೇದ ನಮಗೆ ಒಂದೇ ಶಾಖೆ, ನೀವು 2 ಜಡೆಗಳನ್ನ, ನಾವು ಒಂದೇ ಶಿಖೆಯನ್ನು ಬಿಟ್ಟಿದ್ದೇನೆ, ನೀವು 2 ಜಡೆಯನ್ನು ಹಾಕೊಂಡ್ಬಂದಿದ್ರೆ ನಿಮ್ದು ಯಾವ ಶಾಖೆ ಅಂತ. ಅದನ್ನ ಕೇಳಿರುವಂತಹ ಅಪ್ಸರ ಸ್ತ್ರೀಯರು ಹೇಳ್ತಾರಂತೆ, ಇಲ್ಲ ನಮ್ದು ಅಂಗದ ಮಹರ್ಷಿ ಅನ್ನೋ ಒಂದು ಆಶ್ರಮ, ಅಂಗದ ಆಶ್ರಮ ಅಂತ ಹೇಳಿ ಅಲ್ಲಿ ಲೋಮಪ ಎಂಬ ಋಷಿ ಇದ್ದಾನೆ ಅಂತ ಆ ರೀತಿಯಾಗಿ ಹೇಳಿಬಿಡ್ತಾರೆ. ನಿಮ್ಮದು ಯಾವುದು ವೇದ ಅಂತಂದ್ರೆ ನಮ್ದು ಗಂಧರ್ವ ವೇದ ಅಂತ. ಗಾಂಧರ್ವ ಏನು? ಗಾಂಧರ್ವ ಅಂದ್ರೆ ಏನು? ಸಂಗೀತ, ಕೀರ್ತನೆ. ಹೌದಾ, ಬಹಳ ಚೆನ್ನಾಗಿದೆ ಅಂತ ಹೇಳಿ ಅವರು ಪದಾರ್ಥಗಳನ್ನ ತಂದು ಅತಿಥಿ ಸತ್ಕಾರವನ್ನು ಮಾಡ್ತಾರಂತೆ ಋಷಿಶೃಂಗನಿಗೆ. ಹಾಗೆ ಕೇಳ್ತಾರಂತೆ, ಇದು ಯಾವ ಮರದಲ್ಲಿ ಬಿಡುತ್ತೆ ಅಂತ. ಯಾಕಂದ್ರೆ ವಿಭಾಂಡಕ ಋಷಿಗಳು ಆ ರೀತಿಯಾಗಿ ಋಷಿಶೃಂಗ ಋಷಿಗಳನ್ನ ಬೆಳೆಸಿರ್ತಾರೆ. ಬರೇ ಫಲ ಹಂಪಳಗಳನ್ನ ಕೊಟ್ಟು ಆ ರೀತಿಯಾಗಿ ಪರಸ್ತ್ರೀ ಯಾವುದೇ ಒಂದು ಸ್ತ್ರೀಯರಿಗೆ ಒಳಗಾಗದೇನೆ ಅವನು ಹಾಗೆ ಬ್ರಹ್ಮಚರ್ಯಲ್ಲಿ ಇರಲಿ ಅಂತ ಬೆಳೆಸಿರ್ತಾರೆ. ಆದ್ರೆ ಭಗವಂತನ ಸಂಕಲ್ಪ ಹಾಗಿರುವುದಿಲ್ಲ. ಒಂದೇನೋ ಒಂದು ಸಂಕಲ್ಪ ಇರುತ್ತೆ, ನಾವು ಏನೋ ಮಾಡ್ಬೇಕಂತ ಹೋದ್ರೆ ಭಗವಂತ ಇನ್ನೊಂದೇನೋ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆದ್ರೆ
ಆ ಬಂದಂತಹ ಅಪ್ಸರ ಸ್ತ್ರೀಯರು ತಾವೆಲ್ಲರೂ ಆ ಅತಿಥಿ ಅಭ್ಯಾಗತವನ್ನ ಋಷಿಶೃಂಗ ಆಶ್ರಮದಲ್ಲಿ ಎಲ್ಲ ಅಭ್ಯಾಗತವನ್ನು ಮುಗಿಸಿಕೊಂಡು ನಂತರದಲ್ಲಿ ಹೇಳ್ತಾರಂತೆ. ಹೇಗಿತ್ತು ಅಂದಾಗ ತುಂಬಾ ಸಂತೋಷವಾಯಿತು, ನೀವು ಒಮ್ಮೆ ನಮ್ಮ ಆಶ್ರಮಕ್ಕೆ ಬನ್ನಿ ಅಂತ ಹೇಳಿದಾಗ ಋಷಿಶೃಂಗ ಖಂಡಿತವಾಗಿ ಬರ್ತೇನೆ ಅಂತ ಹೋಗ್ತಾನಂತೆ. ಹೋದಾಗ ಅಲ್ಲಿ ಲೋಮಪ ರಾಜನ ಮಗಳನ್ನ ಮದುವೆ ಆಗಿಬಿಡ್ತಾನೆ. ಯಾಕೆ ಋಷಶೃಂಗನನ್ನ ಕರೆಸಿದ ಅಂಗದ ರಾಜ ಅಂತಂದ್ರೆ, ಋಷಶೃಂಗ ಮಹರ್ಷಿಗಳು ಬಂದ್ರೆ ಮಳೆ ಬರುತ್ತೆ ಅನ್ನೋ ಒಂದು ಆಗಿನ ನಂಬಿಕೆ. ಯಾಕಂದ್ರೆ ಅವರ ತಪಶಕ್ತಿ ಹಾಗಿತ್ತು. ಹಾಗಾಗಿ ಅವರು ಬಂದ್ರೆ ಒಂದು ವೇಳೆ ಮಳೆ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಆ ಋಷಶೃಂಗ ವಿಶೇಷವಾಗಿ ಆ ಯಾಗವನ್ನ ಆ ಋಷಶೃಂಗನನ್ನ ಲೋಪಮ ರಾಜ ಕರೆಸ್ತಾನೆ. ನಂತರದಲ್ಲಿ ಅಲ್ಲಿ ಅವಳ ಮಗಳನ್ನ ಮದುವೆಯಾಗಿ ಅಲ್ಲೇ ಮನೆಯೊಳನಾಗಿ ಅಲ್ಲೇ ಇದ್ದು ಬಿಡ್ತಾನೆ. ಅಂತಹ ಋಷಶೃಂಗ ಮಹರ್ಷಿಯನ್ನ ಆ ದಶರಥ ಕರೆಸಿ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಯಾಗದಿಂದ ಬಂದಂತಹ ಫಲವನ್ನ ಆ ದೇವತೆಗಳಿಗೆ ಆ 3 ಪತ್ನಿ ಕೌಸಲ್ಯ ಮತ್ತು ಸುಮಿತ್ರೆ ಕೈಕೇಯಿಗೆ ಹಂಚುತ್ತಾನೆ. ಅಲ್ಲಿ ಹಂಚಿದಾಗ ಜನನವಾಗುವಂತದ್ದೇ ರಾಮದೇವರು ಭಗವಂತ ಜನನ ಆಗತ್ತೆ. ಅದು ಆ ರಾಮದೇವರು ಜನನ ಆಗುವುದಕ್ಕಿಂತ ಮುಂಚೆ ಏನು ದೇವತೆಗಳು ಬೆಳೆಯಿರ್ತಾರಲ್ಲ, ಅಲ್ಲಿ ರಾಮದೇವರು ಒಂದು ಮಾತನ್ನ ಹೇಳ್ತಾರೆ, ಭಗವಂತ ಒಂದು ಮಾತನ್ನ ಹೇಳ್ತಾನಂತೆ. ಏನು ಅಂತಂದ್ರೆ, ಕುಂಭಕರ್ಣ ಮತ್ತು ರಾವಣನನ್ನ ಹತ ಮಾಡ್ಲಿಕ್ಕೆ ನಾನು ಒಂದೇ ಜನನ ಮಾಡುವುದಲ್ಲ, ಎಲ್ಲಾ ದೇವತೆಗಳು ನೀವು ಕೂಡ ಸಹಾಯಕರಾಗಿ ಜನನವನ್ನು ಮಾಡಬೇಕು. ಯಾಕೆ ಇದನ್ನ ಹೇಳ್ತಾನೆ ಅಂದ್ರೆ, ಇವತ್ತು ನಾವು ಎಲ್ಲರೂ ಕೂಡ ಹಾಗೆ ಇರೋದು. ದೇವರ ಸೇವೆಯನ್ನು ಮಾಡಿ ಎಲ್ಲ ವಾರವನ್ನು ದೇವರಿಗೆ ಹಾಕಿ ನಾವು ಸುಮ್ಮನೆ ಕೂತು ಬಿಡ್ತೇವೆ. ಏನೋ ಒಂದು ಫಲ ಬೇಕಾಗಿರುತ್ತೆ, ಆ ಫಲಾಪೇಕ್ಷೆಯಿಂದ ಚೆನ್ನಾಗಿ ದೇವರ ಸೇವೆಯನ್ನ ಮಾಡೋದು. ದೇವರ ಸೇವೆಯನ್ನ ಮಾಡಿ ಅದಕ್ಕೆ ಏನು ಪ್ರಯತ್ನ ಬೇಕೋ ಆ ಪ್ರಯತ್ನವನ್ನು ಮಾಡೋದೇ ಇಲ್ಲ, ಹಾಗೆ ಕೂತು ಬಿಡ್ತಾರೆ. ಹಾಗಲ್ಲ, ದೇವರ ನಾವು ಏನಾದರೂ ಫಲಾಪೇಕ್ಷೆಯನ್ನು ಮಾಡಬೇಕಂದ್ರೆ ನಮ್ಮ ಪ್ರಯತ್ನವೂ ಅಷ್ಟಿರಬೇಕು. ಪ್ರಯತ್ನವನ್ನು ನಮ್ಮದು ಅಷ್ಟಿದ್ದಾಗ ಮಾತ್ರ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ, ಇಲ್ಲದಿದ್ರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದೇವತೆಗಳಿಗೂ ಕೂಡ ನೀವು ಜನನವನ್ನ ಮಾಡಿ ಎಂಬುದಾಗಿ ಹೇಳ್ತಾರೆ. ಆ ನಂತರ ವಿಶೇಷವಾಗಿ ಹೇಳ್ತಾರೆ, ಅಯೋಧ್ಯ ನಾಮನಗರಿ ತತ್ರಾಸುಲ್ಯೋ ಕವಿಶ್ರುತ ಮನವಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾ ಸ್ವಯಂ ಅಂತ. ಇನ್ನು ಅಯೋಧ್ಯೆಯಲ್ಲಿ ರಾಮನ ಜನನ ಅದನ್ನೇ ಹೇಳಬೇಕಾದ್ರೆ ಹೇಳ್ತಾರೆ, ಇದು ಯಾರು ನಿರ್ಮಾಣ ಮಾಡಿದ್ದು? ಯಾರಾದ್ರೂ ದೇವತೆಗಳಲ್ಲ ಅಂದ್ರೆ ಅಲ್ಲ, ಸ್ವಯಂ ನಿರ್ಮಿತವಾಗಿರ್ತಕ್ಕಂಥದ್ದು ಅಯೋಧ್ಯ. ಇವತ್ತಿನ ಅಯೋಧ್ಯವೇ ಆಗಿನ ಅಯೋಧ್ಯ ಅನ್ನಲಿಕ್ಕೆ ಸಾಕಷ್ಟು ಪ್ರಮಾಣಗಳನ್ನು ಕೂಡ ಕೊಡ್ತಾರೆ. ನಂತರದಲ್ಲಿ ಆ ರೀತಿಯಾಗಿ ಆ ಫಲವನ್ನ ತನ್ನ 3 ಪತ್ನಿಯರಿಗೂ ಕೂಡ ಕೊಡ್ತಾನೆ. ಕೊಟ್ಟ ನಂತರ ಅವರಲ್ಲೇ ಜನನವಾಗುವಂಥದ್ದೇ ಕೌಸಲ್ಯಲ್ಲಿ ರಾಮದೇವರಾಗಿ, ನಂತರದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಇವರು ಕೌಸಲ್ಯ ಸುಮಿತ್ರೆ ಕೈಕೆಯಲ್ಲಿ ಜನನವನ್ನಾಗುತ್ತೆ. ರಾಮದೇವರೇ ಭಗವಂತನೇ ರಾಮನಾಗಿ ಜನನ ಆಗುತ್ತೆ. ಲಕ್ಷ್ಮಣನಲ್ಲಿ ಶೇಷದೇವರಾಗಿ ಬರ್ತಾರೆ. ಆ ಶೇಷದೇವರಲ್ಲಿ ಭಗವಂತನ ಒಂದು ರೂಪ, ಅವರ ಅಂಶವನ್ನ, ಮೂವರಲ್ಲಿಯೂ ಕೂಡ ಒಂದೊಂದು ಅಂಶವನ್ನ ಧಾರಣೆ ಮಾಡಿಕೊಂಡು ಅವರು ಆ ರಾಮದೇವರ ಜನನ ಆಗುತ್ತೆ. ಜನನ ಆದ ನಂತರ ಮತ್ತೆ ರಾಮದೇವರ ಜೀವನ ಚರಿತ್ರೆ, ಅವರು ಹೇಗೆ ಜನನ ಆಯಿತು ಅಂತ. ಅಲ್ಲಿ ಜನನ ಆಗಬೇಕಾದ್ರೆ ಮುಂದೆ ಅವರು ಬೆಳೀತಾ ಹೋಗ್ತಾ ಇರ್ತಾರೆ. ಬಾಲ್ಯದಲ್ಲಿ ಭಗವಂತ ಬೆಳೀತಾ ಹೋಗ್ತಾ ಇರ್ಬೇಕಾದ್ರೆ ರಾಮದೇವರನ್ನು ನೋಡಿದಾಗ ಆನಂದ ಅಂತೆ ದಶರಥ ಮಹಾರಾಜನಿಗೆ. ಯಾಕಂದ್ರೆ ಆ ಬಾಲ್ಯ ಯೌವನ ಹೇಗೆ ಬರ್ತಾ ಇದೆಯಲ್ಲ ಅಂತ. ನಾವೆಲ್ಲ ಮಕ್ಕಳು ಬೆಳಿಬೇಕಾದ್ರೆ ಆನಂದವನ್ನು ಪಡ್ತಾ ಇರ್ತೇವೆ, ಎಷ್ಟು ಚಂದ ಬೆಳೀತಾ ಇದ್ದಾರೆ. ಆ ರಾಮನನ್ನು ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ, ಮಗುವಾದ ರಾಮ ಹೇಗೆ ಬೆಳೀತಾ ಇದ್ದಾನಲ್ಲ ಅಂತ. ಅಲ್ಲ, ಇದು ದೇವರಿಗೆ ಬೆಳವಣಿಗೆ ಇದೆನಾ ಅಂತಂದ್ರೆ ಇಲ್ಲ. ಅವನು ಯಾವಾಗಲೂ ಕೂಡ ಅನಂತನಾದವನು, ನಿತ್ಯದಲ್ಲಿ ಒಂದೇ ರೂಪವನ್ನು, ಯಾವ ರೂಪ ಆದ್ರೆ ಅದು ಬೆಳವಣಿಗೆ ಹೇಗೆ ಅಂದ್ರೆ ನಮಗೆ ಕಣ್ಣಿಗೆ ಆನಂದವಾಗಲಿ ಅಂತ. ನಮಗೆ ಅಷ್ಟೇ, ಅದು ಭಗವಂತನಿಗೆ ಅಲ್ಲ. ಅವನು ನಿತ್ಯನಾದವನು. ಯಾಕಂದ್ರೆ ಕೆಲವೊಮ್ಮೆ ಕವಿಗಳು ಕೂಡ ದಾಸರು ಕೂಡ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತೇವೆ, ಭಗವಂತ ಹೇಗಿದ್ದ ಅಂತ ವರ್ಣನೆ ಮಾಡ್ಬೇಕಾದ್ರೆ ಆ ದಾಸರು ವರ್ಣನೆ ಮಾಡುವಾಗ ಪಾದಕಂಡು ಪಾವನನಾದನೋ ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಭಗವಂತ ಹೇಗಿದ್ದಾನೆ ಅಂದ್ರೆ ಉದಯ ಕಾಲದ ಬಾಲನವತಾರ, ಮಧ್ಯಾಹ್ನ ಕಾಲದ ಮುದುಕನಾಗಿ, ಅಂದ್ರೆ ಸಾಯಂಕಾಲದ ಮುದುಕನಾದ ಅಂತ. ಏನಂತಂದ್ರೆ ಉದಯ ಕಾಲದಲ್ಲಿ ಭಗವಂತ ಹೇಗಿದ್ದಾನೆ, ಉದಯ ಕಾಲದಲ್ಲಿ ಬಾಲನಾಗಿದ್ದಾನೆ, ಮಧ್ಯಾಹ್ನ ಕಾಲದಲ್ಲಿ ಯೌವನನಾಗಿದ್ದಾನೆ, ಮತ್ತು ಸಾಯಂಕಾಲದಲ್ಲಿ ಮುದುಕನಾಗಿದ್ದಾನೆ ಅಂತ. ನೋಡಿ, ಯಾರಾದ್ರೂ ನಾವು ದೇವರನ್ನ ಮುದುಕನ ಅಂತ ಹೇಳಿ ಸ್ಮರಣೆ ಆದ್ರೂ ಮಾಡ್ತೇವೆ, ವೃದ್ಧಾಪ್ಯವನ್ನ. ಅಂದ್ರೆ ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಯಾಕೆ ಅದನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತ ಹೇಗಿದ್ರು ಕಾಮಮೋಹಿತ. ಅಂದ್ರೆ ಕಾಮಮೋಹಿತ ಅಂದ್ರೆ ಏನು ಅಂತಂದ್ರೆ ಆ ರೀತಿಯಾದ ಕಾಮಮೋಹಿತ ಅಲ್ಲ, ಅವನ ಕಡೆ ಸೆಳೆದುಕೊಳ್ಳುವಂತಹ ರೂಪ ಅವನದು.
ಈಗ ನೋಡಿ, ಸುಂದರರಾಗಿದ್ದಾರೆ ಅಂದ್ರೆ ಎಷ್ಟು ಚಂದ, ಅವರನ್ನು ನೋಡಿದ್ರು ಆನಂದ ಬರುತ್ತೆ ನಮಗೆ. ಆ ರೀತಿಯಾದ ಮುದುಕನಾಗಿ ಕಾಂಬ ಮನೋಹರ, ಮುದುಕನಾಗಿದ್ರು ನೋಡ್ಲಿಕ್ಕೆ ಸುಂದರನಾಗೇ ಇದ್ದ ಭಗವಂತ ಅಂತ. ನಾವೆಲ್ಲ ಇವತ್ತು ಯೌವನದಲ್ಲಿ ಮಾತ್ರ ನೋಡ್ಲಿಕ್ಕೆ, ಸ್ವಲ್ಪ ವಯೋಮಿತಿ ಬಂತಂದ್ರೆ ಆಯ್ತು ನೋಡ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿರ್ತೇವೆ. ಬಾಲ್ಯದಲ್ಲಿ ತುಂಬಾ ಸುಂದರ ನೋಡ್ಬೇಕು, ಯೌವನದಲ್ಲಿ ಆಯ್ತು ಸ್ವಲ್ಪ ಆಯ್ತು ವಯೋಮಿತಿ ಬಂದ್ರೆ ಮುಗಿದೇ ಹೋಯ್ತು. ಆದ್ರೆ ಭಗವಂತ ಹಾಗಲ್ಲ, ಮುದುಕನಾದ್ರೂ ಕೂಡ ಅವನನ್ನು ನೋಡ್ತಾನೇ ಇರಬೇಕು ಅನ್ನೋ ರೀತಿಯಲ್ಲಿ ಅವನಿದ್ದಾನೆ ಅನ್ನೋ ತಿಳಿಸುವುದಕ್ಕೋಸ್ಕರ ಆ ರೀತಿಯಾಗಿ ವರ್ಣನೆ. ಅಲ್ಲಿ ದಶರಥ ಇದನ್ನೇ ಹೇಳೋದು, ಆ ಬಹಳ ಚಂದವಾಗಿ ಭಗವಂತ ವೇತಾ ಇದ್ದಾನೆ ಅಂತ ಆನಂದ, ಅವನನ್ನು ನೋಡ್ಕೊಂಡು ಆನಂದವನ್ನು ಪಡ್ತಾ ಇದ್ದಾನೆ. ಪಡಬೇಕಾದ್ರೆ ಅವಾಗ ವಿಶ್ವಾಮಿತ್ರ ಋಷಿಗಳು ಬರುವಂಥದ್ದು. ಅಲ್ಲಿ ಬಂದ ನಂತರ ಬಹಳಷ್ಟು ವಿಷಯಗಳು, ಮುಂದೆ ವಿಶ್ವಾಮಿತ್ರ ಋಷಿಗಳು ಬಂದು ಅವನು ಯಜ್ಞ ರಕ್ಷಣೆಗೆ ಅಂತ ಅವನನ್ನ ಕರೆದುಕೊಂಡು ಹೋಗುವುದು, ಮತ್ತೆ ಅಲ್ಲಿಂದ ಕರೆದುಕೊಂಡು ಹೋಗುವುದು ಯಾವ ಕಾರಣಕ್ಕೆ ಅಂತ. ಅವರು ಯಜ್ಞ ರಕ್ಷಣೆಗೆ ದಶರಥನೇ ಬರ್ತೇನೆ ಅಂತ ಪಣದೊಡ್ತಾನೆ. ಅದು ಯಾಕೆ ಅವರು ದಶರಥನನ್ನ ಬಿಟ್ಟು ರಾಮನನ್ನ ಯಾಕೆ ಕರೆದುಕೊಂಡು ಹೋಗೋದಂದ್ರೆ ಸೀತಾ ವಿವಾಹವನ್ನು ಆಗಲಿಕ್ಕೆ ಮತ್ತು ಲೋಕ ಕಲ್ಯಾಣಕ್ಕೆ ಅಂತ. ನಂತರದಲ್ಲಿ ಪರಶುರಾಮರು ಸೋಲೋದು ರಾಮನಿಂದ. ಯಾಕೆ ದೇವತೆ ಭಗವಂತನೇ ಸೋಲು ಯಾಕೆ ಒಪ್ಕೊಂಡ? ಭಗವಂತನೇ ಎರಡೂ ರೂಪ. ಆದ್ರೆ ಭಗವಂತ ರಾಮದೇವರು ಯಾಕೆ ಪರಶುರಾಮದೇವರು ಹೇಗೆ ಸೋತರು, ಯಾಕೆ ಅವರು ಸೋಲಬೇಕಾಗಿತ್ತು ಅನ್ನೋದು ಬಹಳಷ್ಟು ವಿಚಾರಗಳಿದೆ. ಅದನ್ನ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಮಾಡಿದ 2 ಜ್ಞಾನ ಕಾರ್ಯಗಳನ್ನ ಏನಾದರೂ ಇಲ್ಲಿಯ ತನಕ ಮಾಡಿದ ಅದು ನನ್ನ ತೊದಲು ನುಡಿಗಳು. ಅದ್ಯಾವುದು ಕೂಡ ಹೋಗಬೇಕಾದ್ರೆ ನಿತ್ಯದಲ್ಲಿ ಒಂದು ನಿಯಮವನ್ನು ಇಟ್ಕೊಂಡ್ಬಿಡಿ. ಹೇಳ್ಬೇಕಾದ್ರೆ ಹೇಳ್ತಾರೆ ಹಂಸ ಕ್ಷೀರೇನ ನ್ಯಾಯೇನ ಅಂತ. ಅಂತಂದ್ರೆ ಹಂಸ ಏನು ಮಾಡುತ್ತೆ ಅಂತಂದ್ರೆ ಹಾಲು ನೀರು ಎರಡನ್ನ ಹಾಕಿ ಕೊಟ್ರೆ ಹಾಲನ್ನ ಮಾತ್ರ ಸ್ವೀಕಾರ ಮಾಡಿ ನೀರನ್ನ ಅಲ್ಲೇ ಬಿಟ್ಟುಬಿಡುತ್ತೆ. ಆದ್ರೆ ಹಂಸವನ್ನ ನೀರನ್ನ ತಗೊಳ್ಳೋದಿಲ್ಲ. ಹಂಗೆ ಇಲ್ಲಿಯ ತನಕ ಉಪನ್ಯಾಸದಲ್ಲಿ ಏನಾದ್ರೂ ಒಳ್ಳೆಯ ವಿಚಾರಗಳಿದ್ರೆ ಮಾತ್ರ ನೀವು ತಗೊಂಡು ಹೊರಗಡೆ ಹೋಗಿ, ಇಲ್ಲದಿದ್ದೆಲ್ಲವನ್ನು ಇಲ್ಲೇ ಬಿಟ್ಟು ಹೋಗ್ಬಿಡಿ. ಯಾಕಂದ್ರೆ ನಾವು ಹೇಳ್ಬೇಕಾದ್ರೆ ಹೇಳ್ತೀವಿ, ಮಾಡಿದವರ ಪಾಪ ಆಡಿದವರ ಬಾಯಿಯಲ್ಲಿ ಅಂತ. ನಾ ಏನಾದ್ರೂ ತಪ್ಪುಗಳನ್ನು ಹೇಳಿದ್ರೆ ಅದನ್ನ ನೀವು ಹೇಳಿ 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 ನೀವು ಯಾರು ಪಾಪವನ್ನು ಕಟ್ಕೊಳ್ಳೋದು ಬೇಡ. ಹಾಗಾಗಿ ಏನಾದ್ರೂ ಒಂದಿಷ್ಟು ಸರಿಗಳಿದ್ರೆ ಅದನ್ನ ಇಲ್ಲಿಂದ ತಗೊಂಡೋಗಿ ಅದರಿಂದ ಏನಾದರೂ ಪ್ರಯೋಜನವಾಗಲಿ ಅಂತ ಹೇಳಿ ಎಲ್ಲರಲ್ಲಿ ಕೂಡ ಕೇಳ್ತಾ ಮಾಡಿದ ಎಲ್ಲಾ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕಂತ. ಯಾಕಂದ್ರೆ ವಿಷ್ಣುರ್ಪಿತಾನಿ ಕರ್ಮಾಣಿ ಸಫಲಾನಿ ಭವಂತಿ ಅಂತ, ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಮಾತ್ರ ಸಫಲವಾಗುತ್ತೆ. ಹಾಗಾಗಿ ಇಂದಿನ ದಿನ ಮಾಡಿರುವಂತಹ ಜ್ಞಾನ ಕಾರ್ಯವನ್ನ ಗುರುಗಳಾದಂತಹ ಮಾಧವ ತೀರ್ಥಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣದ ವಿಠಲ ಕೃಷ್ಣನಲ್ಲಿಯೂ ಮತ್ತು ಪ್ರಾತಸ್ಮರಣೀಯರಾಗಿರತಕ್ಕಂತಹ ಶ್ರೀ ವಿಶ್ವೇಶ ತೀರ್ಥಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣನಲ್ಲಿಯೂ ಕೂಡ ಸಮರ್ಪಣೆಯನ್ನ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣ. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನ ವಾ ಪ್ರದೇಶವ ಕರೋಮಿ ಯತ್ ಸಕಲಂ